ನಾಗರಿಕರಿಗೆ ಒಂದು ವಿಶೇಷ ಸೂಚನೆ. ನಗರದಲ್ಲಿ ಮನೆ ದರೋಡೆಗಳ ಪ್ರಕರಣ ಹೆಚ್ಚಾಗುತ್ತಿರುವ ಕಾರಣ ನೀವು ಮನೆಯಲ್ಲಿ ಒಂಟಿಯಾಗಿದ್ದಲ್ಲಿ ಅಥವಾ ಬೇರೆ ಊರಿಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಹೆಸರು, ವಿಳಾಸ ನೋಂದಾಯಿಸಿ ಇಂತಹ ದರೋಡೆ ಪ್ರಕರಣವನ್ನ ತಡೆಗಟ್ಟಲು ನಮ್ಮೊಂದಿಗೆ ಸಹಕರಿಸಿ. Can anybody explain to me what is happening in our city? ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರೆಲ್ಲ ನಿಮ್ಮ ಜ್ಯೂರಿಸ್ಡಿಕ್ಷನಲ್ಲೇ ಕಳ್ತನ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಮಿಸ್ಟರ್ ರಾವ್. ಈ ಸಲದ ಅವ್ರ ಕಳ್ತನ ಅವರ 21ನೇ ಸಲ. ನಿಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿ ಸೆಕೆಂಡ್ ಟೈಮ್. ಇದನ್ನು ತಡೆಯೋದಕ್ಕೆ ನೀವೇನು ಪ್ಲಾನ್ ಮಾಡಿದ್ದೀರಾ ಮಿಸ್ಟರ್ ರಾವ್? ಸರ್, ಈ ಕೇಸ್ನ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ ಒಂದು ಪ್ಯಾಟರ್ನ್ ಸಿಗುತ್ತೆ. ಅಫ್ಕೋರ್ಸ್ ಎಲ್ಲ ಕಳ್ಳತನಗಳಿಗೂ ಒಂದು ಪ್ಯಾಟರ್ನ್ ಇರುತ್ತೆ. ಎಸ್. ಇವರು ತುಂಬ ಬ್ರಿಲಿಯಂಟ್ ಆದ ಕಳ್ಳರು. ಇವ್ರು ಕಳ್ಳತನ ಮಾಡ್ತಾ ಇರೋದು ಪ್ರತಿ 3 ತಿಂಗಳಿಗೆ ಒಂದು ಸರ್ತಿ. ಇದು ನಮ್ಮ ಏರಿಯಾ ಜ್ಯೂರಿಸ್ಟಿಕ್ಷನಿನ ಮ್ಯಾಪು. ಅವರು ನಾರ್ತಲ್ಲಿ ಕಳ್ಳತನ ಮಾಡಿದಾಗ ನಾವೆಲ್ಲರೂ ನಾರ್ತಲ್ಲಾಗಿರೋ ಕಳ್ಳತನದ ಬಗ್ಗೆ ತಲೆ ಕೆಡಿಸ್ಕೋತಾ ಇದ್ವಿ. ಅವ್ರು ಅಷ್ಟರಲ್ಲಾಗಲೇ ಸೌತಲ್ಲಿ ದೋಚಿದ್ರು. ಅದು ಪರ್ಟಿಕ್ಯುಲರ್ ಆಗಿ ಆವತ್ತು ರಾತ್ರಿ 9 ಗಂಟೆಗೆ 21ನೇ ತಾರೀಕೆ ಕಳ್ಳತನ ಮಾಡ್ತಾರೆ. ಎಗೈನ್ 9 PM 21 hours. ಇವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡಿ ನಮಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ. ವಾಟ್ ಆರ್ ಯು ಟ್ರೈಂಗ್ ಟು ಕನ್ವೆ ಮಿಸ್ಟರ್ ರಾವ್? ಸಿಂಪಲ್ ಸರ್. 3 ತಿಂಗಳು 21ನೇ ತಾರೀಕು 21 ಗಂಟೆ. ಇವು 3ಕ್ಕೂ ಒಂದಕ್ಕೊಂದಕ್ಕೆ ಕನೆಕ್ಷನ್ ಇರೋದು ಗ್ಯಾರಂಟಿ ಸರ್. ಇಫ್ ಐ ಆಮ್ ನಾಟ್ ರಾಂಗ್, ಅದು 3 ಜನರ ಗ್ಯಾಂಗ್ ಆಗಿರ್ಬೋದು. ಅದಕ್ಕೊಬ್ಬ ಮಾಸ್ಟರ್ ಮೈಂಡು, ಅವನ ಲಕ್ಕಿ ನಂಬರು 3. ಸೊ 2 + 1 = 3. ಈ ಗ್ಯಾಂಗ್ನ ಕಳ್ಳತನ ಮಾಡೋ ಸ್ಟೈಲ್ ಆಗಿರ್ಬೋದು ಅದು. ಇವರು ಪ್ರತಿ ಸರ್ತಿ ಕಳ್ಳತನ ಮಾಡಿದಾಗಲೂ ಒಂದು ಕ್ಲೂನ ಬಿಟ್ಕೊಡ್ತಾನೆ ಇದ್ದಾರೆ. ಆ ಕ್ಲೂ 21 ಅಥವಾ 2 + 1 ಅಥವಾ 3. ಕನ್ಫ್ಯೂಸಿಂಗ್ ಆಗಿದೆ. ನನ್ನ ಪ್ರಕಾರ ಅವರ ವರ್ಕಿಂಗ್ ಪ್ಯಾಟರ್ನ್ ಈ ಥರ ಇದೆ. ಸೆಲ್ಫ್ ಎಜುಕೇಷನ್ ಅಂದರೆ ಪ್ರೀ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಅಬ್ಸರ್ವೇಷನ್. ಅವ್ರು ಯಾವ ಮನೆನ ಕಳ್ಳತನ ಮಾಡ್ತಾರೆ ಆ ಮನೆನ 3 ತಿಂಗಳ ಕಾಲ ಆ ಮನೆಯವರ ಮೂಮೆಂಟ್ಸು, ಮನೆ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾರೆ. ಮತ್ತು ಪೇಷನ್ಸ್. 3 ತಿಂಗಳು ಕಾಯೋಷ್ಟು ತಾಳ್ಮೆ ಅವ್ರಿಗಿರುತ್ತೆ, ಕಾಯ್ತಾರೆ. ಅದಾದ ನಂತರ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ಗುಡ್ ಅಬ್ಸರ್ವೇಷನ್ ಮಿಸ್ಟರ್ ರಾವ್. ಥ್ಯಾಂಕ್ ಯು ಸರ್. ಬಟ್ ಐ ವಾಂಟ್ ಯು ಟು ಕ್ಲೋಸ್ ದಿ ಕೇಸ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ಓಕೆ? ಅವರನ್ನು ಹಿಡಿತೀರೋ ಕ್ಲೋಸ್ ದಿ ಕೇಸ್. ಜೆಂಟಲ್ಮನ್, ಮೀಟಿಂಗ್ ಇಸ್ ಓವರ್. ರೀ ಕೆಂಪರಾಜು, ಈ ನನ್ನ ಮಕ್ಕಳು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹೋಗಿ ಹಿಡೀರಿ ಅಂದ್ರೆ ಏನ್ರಿ ಹಿಡಿಯೋದು? ರೀ ಇಲ್ಲಿ ನೋಡ್ರಿ, ಇಲ್ಲಿ ಈ ನನ್ನ ಮಕ್ಕಳ ಅದೃಷ್ಟ. ಇವ್ರ ಫೈಲ್ ನಂಬರು 21. ಅಯ್ಯೋ ಕಾತ ನಮ್ಮದು. बराबर कर रहे गुग्गु मेरे बेटे. कर रहा हूं भाई. ಅದೇನ್ ಕೆಲಸ ಮಾಡ್ತಿರೋ ಏನೋ. ನಿಮ್ದು ಹತ್ರ ಬಡ್ಕೊಂಡು ನಮ್ದಕ್ಕೆ ಸಿರ್ ಖರಾಬ್ ಹೋತಾ. ಯಾರೇ ಮುನೀರ್? ಓ ಸಲಾಂ ಸಾಬ್. ಸಾಹೇಬ್ರು ಕರೀತಾರೆ, ನಿಂಗೆ ನಡಿ. ಸರಿ ಸಾಬ್,
ಮೈ ಆತು. ಏನಾತು ಜಾತನೋ ತಿರ್ಗಾಡ್ ನಾವು ಸಾಯ್ಬೇಕು. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಟನ್ ಆಯ್ತಾಯ್ತ ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಹೊಡೆಯಂಗ. ಹೇ, ಯಾರು ಯಾಕೋ ಬಡಿಬೇಕು? ಪಕ್ಕದಲ್ಲಿ ನಾನಿಲ್ವಾ? ನೀನೇ ಬಡಿತಾ ಇರೋ ಚಿನ್ನ. ಅಯ್ಯೋ ಮಾಸ್ಟ್ರು. ಓಕೆ. ಹಲೋ ಬೆಣ್ಣೆ. ಓಕೆ ಮಾಸ್ಟ್ರೆ, ನಾನು ಇವಾಗಲೇ ಹೊರಟೆ. ಚಿನ್ನ, ಒಂಚೂರು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ಲಾ? ಯಾವಾಗ್ಲೂ ಅರ್ಜೆಂಟೆ ನಿನ್ಗೆ. ಬರೋದೇನ್ ಬೇಕಾಗಿಲ್ಲ, ಹೋಗಲೇ. ಕೋಪ ಮಾಡ್ಕೋಬೇಡ ಚಿನ್ನ. ನೀನ್ ಕೋಪ ಮಾಡ್ಕೊಂಡಾಗ ದಿಟ್ಟು ನಿಮ್ಮ ಅಮ್ಮನ ತರಾನೇ ಕಾಣ್ತೀಯ. ಸರಿ ಬರ್ಲಾ? ಬೋಲೋ ಭಾಯ್. ಸೈಕೋ ಬರಲೇಬೇಕಾ ಈಗ? ಸರಿ ಬರ್ತೀನಿ. ಕೆಲ್ಸಕ್ಕೆ ಮಾತ್ರ ಕರೀತಾರೆ, ಕಾಸು ಮಾತ್ರ ಬಿಚ್ಚಲ್ಲ. ಸೂಪರ್ ಸೂಪರ್ ಕಣಯ್ಯ. ಹೌದು, ಇಷ್ಟು ದಿವಸ ಎಲ್ಲಯ್ಯ ಇದ್ದೆ ನೀನು? ಬನ್ಶಂಕ್ರಿ ಸಾರ್. ಅಲ್ಲೇನ್ ಗೆಣಸ್ ಕೆತ್ತಾ ಇದ್ದೇನಯ್ಯ? ಇಲ್ಲ ಕಯ್ಯ ಬರ್ಲಿಲ್ಲ. ಕೊಡೆಯ ಫೋಟೋ. ಸೂಪರ್ ಕಣಯ್ಯ, ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಹೋ, ಕಳೆ ಇದೆ. ಎಷ್ಟ್ ಹಾಕ್ತ್ಯಾ? ಏನ ಸಾರ್? ಕಾಸ್ನ ಕಣಯ್ಯ. ನಮ್ ಪ್ರೊಡ್ಯೂಸರ್ ಅರ್ಧ ಹಾಕ್ತಾರೆ, ನೀನ್ ಅರ್ಧ ಹಾಕ್ ಅಷ್ಟೇ ಕಣಯ್ಯ. ಆಮೇಲೆ ಮಾತಾಡಿ. ಏನ ಸಾರ್? ಕಾಸು ಕಣಯ್ಯ. ಎಷ್ಟ್ ಸಲನ ಹೇಳೋದು? ಸೂಪರ್ ಪಿಕ್ಚರ್ ಮಾಡೋಣ, ಏನಂತ್ಯ? ಏ ಗೊಜ್ಜ, ಏನ್ ಅಲ್ಲಿ ನೋಡ್ತ್ಯಾ? ಬರ್ಕೊಳ್ಳೋ. ಸರಿ ಸರ್, ರೆಡಿ ಮಾಡ್ಕೊಂಡ್ ಬರ್ತೀನಿ. ಏನ್ನ? ಕಾಸ್ನ ಸರ್. ಓಹೋ, ಅರ್ಧ ನಾನು ಹಾಕ್ಬೇಕಂತ ಇನ್ನರ್ಧ ಅವ್ನು ಹಾಕ್ತಾನಂತೆ. ಪೂರ್ತಿ ಅವನಿಗೆ ಹಾಕೋಕೆ ನೋವಾ? ಬಿತ್ತು ಬಕ್ರ. ಅಣ್ಣ ಬಡ್ಡಿ. ಆಯ್ತಣ್ಣ, ಬಂದೆ. ಸರ್, ಟೀದು. ಒಂದೇ ಒಂದು ಚಾನ್ಸ್, ಒಂದೇ ಒಂದು ಕ್ಲೂ. ಈ ನನ್ನ ಮಕ್ಕಳನ್ನ ಫಿನಿಶ್ ಮಾಡ್ಬೋತೀನಿ. ರೀ ಕೆಂಪರಾಜು, ಈ ನನ್ನ ಮಕ್ಕಳು ನಮ್ಮನ್ನು ಏನು ಆಟ ಆಡಿಸ್ತಾ ಇದ್ದಾರೆ ರೀ? ಸಲಾಂ ಸಾಬ್. ಏಯ್, ಇಲ್ಲೇ ಶೂಟ್ ಮಾಡೋದು. ಮಾಡ್ತೀರಾ ಸಾಬ್? ಮಾಡ್ದೆ ಇನ್ನೇನ್ ಮಾಡ್ತೀರಾ? ಏಯ್, ಮಾತಾಡ್ಬೇಡ, ಮುಚ್ಕೊಂಡು ಸೈನ್ ಹಾಕಿ ಹೋಗಲಿ. ಚಲ್ತಾ ಸಾಬ್.
ಒಳ್ಳೆ ತಲೆ ಬಿಸಿ ಆಯ್ತಲ್ರಿ ಕೆಂಪರಾಜು. ರೀ ಕೆಂಪರಾಜು ಸರ್. ಬನ್ರಿ ಇಲ್ಲಿ. ಈ ಕೇಸ್ನ ಹೆಂಗಾರು ಮಾಡಿ ಸಾಲ್ವ್ ಮಾಡ್ರಿ. ಸಾಹೇಬ್ರ ಹತ್ರ ಹೇಳಿ ನಿಮಗೆ ಪ್ರಮೋಷನ್ಗೆ ಶಿಫಾರಸ್ ಮಾಡ್ತೀನಿ. ನನ್ನ ಕೆಲಸ ನಾನು ಪಕ್ಕ ಮಾಡ್ತೀನಿ ಸರ್, ಆದರೆ ನಿಮ್ಮ ಮಾತು ಪಕ್ಕ ತಾನೆ. ರೀ ನಾನೇನು ಮಿನಿಸ್ಟರ್ ರೀ ಬಿಟ್ಟಿ ಆಶ್ವಾಸನೆ ಕೊಡೋಕ್ಕೆ. ಮೊದಲು ಕೇಸ್ ಸಾಲ್ವ್ ಮಾಡ್ರಿ, ಆಮೇಲೆ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಎಸ್ ಸರ್. ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಎಲ್ಲರೂ ಬನ್ನಿ ಅಂತ ಕರೆದು ಮುನೀರ್ ಬಾಯ್ ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಸ್ವಲ್ಪ ತಡ್ಕೊಳ್ಳೋ ಸೈಕೋ. ಭಾಯ್ ನಮಗೆಲ್ಲ ಫೋನ್ ಮಾಡಿ ಇಲ್ಲಿ ಕರೆಸಿದಾರೆ ಅಂದರೆ ಏನೋ ಮುಖ್ಯವಾದ ವಿಷಯ ಇರಲೇಬೇಕು. ಬರ್ತಾರೆ, ವೆಯ್ಟ್ ಮಾಡೋಣ. ಏಯ್ ಸಲಾಮ್ ಭಾಯ್. ಸಲಾಮ್ ಭಾಯ್. ಡೀಲ್ ಸಿಕ್ತು. ಡೀಲಾ? ಯಾವುದು ಭಾಯ್? ಯಾವಾಗ ಮಾಡೋದು? ತಡಿಯೋ ಸೈಗೋ, ಯಾಕೆ ಇಷ್ಟು ಅರ್ಜೆಂಟು? ಸಿಕ್ಕಾಯ್ತು ಅಂದ್ರೆ ಮುಗಿಸ್ಬಿಡುದಲ್ವಣ್ಣ? ತೊಂದರೆಗಳು ತುಂಬಾ ಇದೆ. ಮುಗ್ಸೋಣ ಬೇಟಾ, ಮುಗ್ಸೋಣ. ಇನ್ನು 21ನೇ ತಾರೀಕಿಗೆ 8 ದಿನ ಟೈಮ್ ಐತೆ. ಇತ್ತ ಗಡ್ಬಡ್ ಕೈ ಕೂರೆ. ಸೈಗೋ ಬೆಣ್ಣೆ, ನೀವಿಬ್ರು ಹೋಗಿ ನಾಳೆನೆ ಆ ಮನೆ ವಿಡಿಯೋನ ತರಬೇಕು. ले घर का एड्रेस, बाकी सब बाद में देख लेंगे. ಇದು ನಮ್ಮ 21ನೇ ರಾಬರಿ. ಇಲ್ಲಿವರೆಗೂ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಬಂದಿದ್ದೀವಿ. ಇದೊಂದಕ್ಕೆ ಅದು ಬಿಟ್ರೆ ಇಸ್ಸೆ ಬಡ ಪ್ಲಾನ್ ಕರೆಂಗೆ. ಏನಂತೀರಾ? ಓಕೆ ಬಾಯ್. ನಂಗೆ ಬಂದಿರೋ ಸುದ್ದಿ ಪ್ರಕಾರ ಪೊಲೀಸ್ನವರು ಈ ಸಲ ನಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಹಮಾರ ಲಗ್ ಜಾಯೇಗಾ. ಅದಕ್ಕೆ ತುಂಬಾ ಕೇರ್ಫುಲ್ ಇಂದ ಕೆಲಸ ಮಾಡಬೇಕು. ನಾವ ಆ ಪೊಲೀಸ ದೇಖ್ ಲೆಂಗೆ. ಈ ಸಲ ಕಳ್ಳ ಪೊಲೀಸ್ ಆಟ ಮುಟ್ಟಿ ನೋಡ್ಕೊಂಡಂಗಿರ್ಬೇಕು, ಮುಟ್ಟಿ ನೋಡ್ಕೊಂಡಂಗಿರ್ಬೇಕು. ಮನೆ ಏನು ಸಖತ್ತಾಗೈತೆ. ಬಾಬಾ ಮೊಬೈಲ್ ತೆಗಿ, ವಿಡಿಯೋ ಮಾಡ್ಕೊ. ಕ್ಯಾಮ್ರಾ ಯಾರೇ ನೀವು? ಮನೆ ನೋಡೋಣ ಅಂತ ಬಂದ್ವಿ ಸರ್. ಹೌದಾ? ನೋಡಿ ನೋಡಿ. ಮನೆ ತುಂಬ ಮಕ್ಕಳು ಅಂದಂಗೆ ಎಲ್ಲಿ ನೋಡಿದ್ರು ಬರೀ CC ಕ್ಯಾಮ್ರಾಗಳೇ ಇದಾವೆ. ಏನು ಮಾಡೋದು ಸಾರ್, ಊರು ತುಂಬ ಕಳ್ಳರೇ ಆಗಿಬಿಟ್ಟಿದಾರಲ್ಲ, ಅದಕ್ಕೆ ಮನೆ ತುಂಬ ಕಣ್ಣಿರಲಿ ಅಂತ ನಮ್ಮ ಸಾಹೇಬ್ರೆ ಹಾಕ್ಸಿದ್ದಾರೆ. ಎಷ್ಟು ಕಣ್ಗಳು ಈ ಮನೆಗೆ? 6 ಕಣ್ಣಿನ ಮನೆ ಇದು. ದೃಷ್ಟಿ ಗಣಪತಿ ಥರ ದೃಷ್ಟಿ ಮನೆ. ಚೆನ್ನಾಗಿದೆ. ಮನೆ ಬಾಡಿಗೆ ಕೊಡ್ತಾರೋ? ಇಲ್ಲ ಇಲ್ಲ, ಓನರೇ ಬರ್ತಾರೆ. ಓ ಹೌದಾ? ಮನೆ ನೋಡ್ಬೋದಾ? ಹಾಂ ನೋಡಿ. ಹಲೋ ಸರ್, ಹೇಳಿ ಸರ್. ನೀವು ಹೇಳ್ದಂಗೆ 6 ಕ್ಯಾಮ್ರಾನು ಫಿಟ್ ಮಾಡಿ ಇದಾಗಿದೆ. ಸರ್ವರ್ ಒಂದು ಮೇಲ್ಗಡೆ ರೂಮಲ್ಲಿದೆ ಸರ್. ಹಾಂ ಸರ್, ಹೌದು.
ಕನೆಕ್ಷನ್ ಒಂದೇ ಸರ್ ಬಾಕಿ. ಓಕೆ ಸರ್, ಆಯಿತು ಸರ್. छोटू क्या कर रहा है वो? चना गुज्जू? हाँ क्या रे बेटे, काम ठीक से हुआ? ಹ್ಞೂ ಮಾಸ್ಟ್ರೆ, ಆಯಿತು. ನೋಡಿ छोटू चाय ला रे। ಶೆಟ್ಟಿ ಸರ್, ಟೀ ಹಾಕೋ. ಏನೋ ಶೆಟ್ಟಿ, ನಿನ್ನ ಅಂಗಡಿ ಹತ್ರ ಯಾವಾಗಲೂ ಹುಡುಗರು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಿರ್ತಾರಂತೆ, ನಿಜಾನಾ? ಇಲ್ಲ ಸರ್, ಟೀ ಕುಡ್ಕೊಂಡು ದಮ್ ಮಾಡ್ಕೊಂಡು ಹೋಗ್ತಾರೆ ಸರ್. ಸರಿ ಸರಿ, ಇನ್ಮೇಲೆ ಯಾರನ್ನೂ ಗುಂಪು ಕಟ್ಕೊಳ್ಳೋದಕ್ಕೆಲ್ಲ ಬಿಡಬೇಡ. ಹ್ಞೂ ಸರ್. ಹಾಗೆ ಯಾರ ಮೇಲಾದ್ರೂ ಅನುಮಾನ ಬಂದರೆ ನನಗೆ ಇನ್ಫಾರ್ಮ್ ಮಾಡಬೇಕು. ಆಯಿತು ಸರ್. ಅಣ್ಣ ಐ ಟೀ. ಚೋಟು ಆರಯ್ಯ, ಹೆಂಗಿದ್ಯಾ? ಸಲಾಂ ಸಾಬ್. ಚೋಟು, ಇನ್ಮೇಲೆ ಯಾರಾದರೂ ಗುಂಪು ಕಟ್ಕೊಂಡಿರೋದಾಗ್ಲಿ, ಯಾರ ಮೇಲಾದ್ರೂ ಅನುಮಾನ ಬಂದರೆ ನನಗೆ ಫೋನ್ ಮಾಡಿ ಹೇಳಬೇಕು. ಆಯ್ತು ಸಾಬ್. ಅಣ್ಣ ಟೀ ರೆಡಿನಾ? ಯಾಕೆ ಯಾವ ಕುದುರೆ ಮೇಲೆ ಬರ್ತೀಯನ? ಅರ್ಜೆಂಟ್ ಏನೋ ಕೊಡ್ತೀನಿ ತಡಿಯೋ. बाय. क्या रे? बाय. तेरे तो हिम्मो शटर. हाँ
छोटू ಲೇ ಸಾಯಿ ಈ ನನ್ನ ಮಗ ಯಾಕೆ ಬಂದ ಅಲ್ಲಿಗೆ ಸಾಯಕ್ ಬಂದ क्या रे ढरपक ताला ಹೊಡೆಯೋ ಟೈಮ್ಗೆ ಸರಿಯಾಗಿ ಎಸ್ಕೇಪ್ ಆದನು ಈಗ ಬರ್ತಿದ್ಯಾ ಅಬ್ ಕೈ ಕೋ ಆಯ ರೇ ಬಾಯ್ ಇವನು ವೇಸ್ಟ್ ನನ್ ಮಗ ಇಲ್ಲಿ ಸಿಗೋ ಬಿಟ್ಟಿ ಬಿರಿಯಾನಿ ಎಣ್ಣೆಗೆ ಬರೋದು ಇಲ್ಲ ಬಾಯ್ ಎಲ್ಲ ಹಾಕೊಡ್ತಾವ್ರೆ ಏನೋ ಹಾಕೊಡೋದು ಗೊತ್ತಿರೋ ವಿಷಯ ತಾನೇ ಅದು ಬಾಯ್ ಈಗ ಜೊತೆಗಿದ್ದು ಆಮೇಲೆ ಗ್ಯಾರಂಟಿ ಎಸ್ಕೇಪ್ ಆಗ್ತಾನೆ ಇವನ ಜೊತೆಗೆ ಸೇರಿಸ್ಕೋಬೇಡಿ ಕಳ್ಸ್ಬಿಡಿ ಚುಪ್ರ ಕ್ಯಾರೆ ಈಗ ಬಂದಿದ್ದು ಅದೇಣ ಏನಾದ್ರು ಕೆಲಸ ಇನ್ನೊಂದ್ಸಲ ಹಂಗಾಗಲ್ಲಣ್ಣ ಏನೋ ಫುಲ್ ಭಯ ಆಗ್ಬಿಟ್ಟಿತ್ತು ಅಯ್ಯೋ ಯಾಕೋ ಸೈಕಲ್ ನಾನ್ ಮಾತಾಡ್ತಿಲ್ವಾ ಇಲ್ಲಿ ಇನ್ನೊಂದ್ಸಲ ಇಂಥ ಆಟ ಆಡಿದ್ರೆ ಓನೇರೆ ಮೈಚು ಮಾರ್ತು ಇಲ್ಲಣೋ ಈ ಸಲ ಡೀಲ್ ಮುಗ್ಸೋದ್ ನಾನೇ ಡೌಟೇ ಬೇಡಣೋ चल जान दे मध्याह्न कुछ खाया अय्या नीनले ए छोटू सबको खाना ला भाग लैपटॉप ओपन मारो ಲೋ ಗುಂಗ್ರೋ ಹಳೆ ಬಾಕಿ ಯಾವಾಗ ಕೊಡ್ತೀಯಾ ದೇವರು ವರವನ್ನು ಕೊಟ್ರೆ ನಾನ್ ನಾಳೆನೆ ಕೊಡ್ತೀನಿ ಶೆಟ್ರೆ ಕೊಡ್ತಾನೆ ನನ್ನ ಮಗ ಊರೆಲ್ಲ ಸಾಲ ಮಾಡ್ಕೊಂಬಂದು ಇಲ್ಲಿ ಆಡಾಡ್ಕೊಂಡು ನಿಂತಿದ್ಯಾ ಹುಡುಗರು ಹೊಡೆಯೋದೆಲ್ಲ ಇಟ್ಕೋಬೇಡ ಚೆನ್ನಾಗಿರಲ್ಲ ಆಮೇಲೆ ಅಯ್ಯಪ್ಪ ಎಷ್ಟು ತಿಂಗಳಿಂದ ಆಟ ಆಡ್ತಾ ಇದ್ಯಾ ನನ್ನ ಮಗನೇ ಇವತ್ತು ಸಿಗಾಕೊಂಡಿದ್ಯಾ ನಮ್ಮ ಕೈಗೆ ಏ ಗುರು ಹೊಡಿಬೇಡ ಈಗೇನು ನಿನಗೆ ಕಾಸ್ತಾನೆ ಬೇಕಾಗಿರೋದು ಒಂದು ನಿಮಿಷ ಬಾಯ್ छोड़ रहे उसका बिड़ो उड़ना साइकिल क्या रे वो मैटर है ಅದೇ ಬಾಯ್ ಹೇಳಿದಲ್ಲ 8 ಲಕ್ಷ ಸಾಲ ಅಂತ ಅವರೇ ಇವರು ಕೊಡ್ತಾನ್ ಬಿಡ್ರು ಈ ತಿಂಗಳಲ್ಲಿ ಒಂದು ಡೀಲ್ ಇದೆ ಆ ಡೀಲ್ ಮುಗಿದ ತಕ್ಷಣ ನಿಮ್ದಕ್ಕೆ ದುಡ್ಡು ಕೊಟ್ಬಿಡ್ತಾನೆ ಅವನೇನಾರು ಕೊಡ್ಲಿಲ್ಲ ಅಂದ್ರೆ ಮುನೀರ್ ಕಾ ಜುಬಾನ್ ನಡೀರ क्या रे ಸೈಕಲ್ ಮಾಡೋಕ್ ಬೇರೆ ಕೆಲಸ ಇಲ್ವಾ ನಿಂಗೆ ಚಲ್ ಚಲ್ ಚಲ್ರೆ ಎತ್ತಾಕೊಂಡ್ ಹೋಯ್ತಾ ಇರೋದೆ ನಮ್ಮ ಮನೆ ದೇವರಾಣೆ ಎತ್ತಾಕೊಂಡ್ ಹೋಯ್ತಾ ಇರೋದೆ ಎತ್ತಾಕೊಂಡು ಹೋಗೋವಂತೆ ಮೊದಲು ನನ್ನ ಬರ್ತಡೆಗೆ ಏನು ಗಿಫ್ಟ್ ಕೊಡ್ತೀಯ ಅದನ್ನ ಹೇಳು ಯಾವಾಗಲೂ ಹಾಡ್ಕೊಂಡೇ ಇರ್ತೀಯಲ್ಲೋ ಟೆನ್ಷನ್ ಆಗ್ಬೇಡ್ವೆ ಟ್ಯಾಕ್ಸ್ ರಾಣಿ ನಮ್ಮಿಬ್ರು ಹೆಸರಿರೋ ಚಿನ್ನ ಡಾಲರ್ ಮಾಡಿಸಿ ನಿನ್ ಕತ್ಗೆ ಹಾಕ್ತೀನಿ ಸರಿನಾ ಕಾಲ್ಗೆ ನೆಕ್ಸ್ಟ್ ಬರ್ಡೇಗೆ ಆಮೇಲೆ ಒಂದ್ ಒಳ್ಳೆ ಕಾರ್ ತಗೋತೀನಿ ಅದ್ರಲ್ಲಿ ಇನ್ನ ಎತ್ತ ಹಾಕೊಂಡು ಸ್ಟ್ರೈಟ್ ಆಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಸರ್
ಏನ್ರಿ ಕೆಂಪರಾಜು, ಏನಾದರೂ ಪ್ರೋಗ್ರೆಸ್? ಎಸ್ ಸರ್. ರಿಪೋರ್ಟ್ ಪ್ರಕಾರ ಲಾಸ್ಟ್ ಟೈಮ್ ನಡೆದಿರೋದು ಡೂಪ್ಲೆಕ್ಸ್ ಹೌಸು ಸರ್. ರೋಡ್ ಡೆಡ್ ಎಂಡ್ ಮನೆ. ರೋಡ್ ಕೊನೆಯಲ್ಲಿ ಒಬ್ಬ ನಿಂತಿದ್ದಾನೆ, ಮನೆ ಬೀಗ ಹೊಡೆಯೋದಕ್ಕೆ ಇನ್ನೊಬ್ಬ. ಸೊ ಆ ಜಾಗದಲ್ಲಿ ಇಬ್ಬರು, ಅವರಿಬ್ಬರಿಗೂ ಒಬ್ಬ ಮಾಸ್ಟರ್ ಮೈಂಡ್. ಟೋಟಲ್ ಆಗಿ 3 ಜನ ಸರ್. 3 ಜನ ಸೇರಿಕೊಂಡು 10 ನಿಮಿಷದಲ್ಲಿ ಇಡೀ ಮನೆನ ಲೂಟಿ ಮಾಡಿ ಗುಂಡಾಂತರ ಮಾಡೋದ್ರಲ್ಲಿ ಡೌಟೇ ಇಲ್ಲ ಸರ್. ಸರ್, ಇನ್ನು ಮನೆ ಒಳಗಡೆ ನುಗ್ಗಿದೊಬ್ಬ ಇಡೀ ಮನೆನ ಸರ್ಚ್ ಮಾಡಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಬ್ಯಾಗಲ್ಲಿ ತುಂಬಿಕೊಂಡು ಅಲ್ಲಿಂದ ಹೊರಟಿರ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮನೆ ಯಜಮಾನಿ ಅವನನ್ನ ನೋಡಿರ್ತಾಳೆ. ಇನ್ನೆಲ್ಲಿ ಕಿರ್ಚ್ಕೊಂಡ್ಬಿಡ್ತಾಳೆ ಅನ್ನೋ ಭಯದಲ್ಲಿ ಅವಳು ಚುಚ್ಚಿ ಅಲ್ಲಿಂದ 3 ಜನ ಎಸ್ಕೇಪ್ ಆಗಿರ್ತಾರೆ. ಅದು ಡೂಪ್ಲೆಕ್ಸ್ ಮನೆ ತಾನೆ? ಹೌದು ಸರ್. ಸೊ ರೋಡ್ ಕಾರ್ನರಲ್ಲಿ ಒಬ್ಬ ಇರ್ತಾನೆ. ಲಾಕ್ ಓಪನ್ ಮಾಡಿ ಮನೆ ಒಳಗಡೆ ಇದ್ದವರು ಇಬ್ಬರಲ್ಲ, 3 ಜನ. ಕನ್ಫ್ಯೂಸ್ಡ್? ಡೂಪ್ಲೆಕ್ಸ್ ಹೌಸ್, ಮೇಲ್ಗಡೆ 1 ಫ್ಲೋರು, ಕೆಳಗಡೆ 1 ಫ್ಲೋರು. ಸೊ ಮೇಲ್ಗಡೆ ಒಬ್ಬ, ಕೆಳಗಡೆ ಒಬ್ಬ, ಡೋರ್ ಹತ್ರ ವಾಚ್ ಮಾಡ್ತಾ ಇದ್ದವನು ಇನ್ನೊಬ್ಬ. ಆ ಮಹಿಳೆ ಆ ಕಳ್ಳನ್ನು ನೋಡಿದ ಮೇಲೆ ಕೂಗಿ ಜನರನ್ನು ಸೇರಿಸ್ಬೋದಿತ್ತು. ಆದರೆ ಹಿಂದಿಂದ ಒಬ್ಬ ಇವಳನ್ನು ಹಿಡ್ಕೊಂಡು ಯಾರನ್ನು ನೋಡಿದ್ಲೋ ಅವನು ಇವಳ ಮೇಲೆ ಅಟ್ಯಾಕ್ ಮಾಡಿರ್ಬೋದು. ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಈ ಕೆಲಸ ಎಲ್ಲ ನಡೆದಿರೋದು 10 ನಿಮಿಷದ ಒಳಗೆ. ಸೊ 10 ನಿಮಿಷ, ಡೂಪ್ಲೆಕ್ಸ್ ಹೌಸ್, 3 ಜನ. ಐ ಡೋಂಟ್ ಥಿಂಕ್ ಸೊ. ಇಟ್ ಮಸ್ಟ್ ಬಿ ಅ ಗ್ಯಾಂಗ್ ಆಫ್ 4. ಹೇ ಕೆಂಪರಾಜು ಸರ್, ನಮ್ಮ ಏರಿಯಾದಲ್ಲಿರೋ ನ್ಯೂಸ್ ಏಜೆನ್ಸೀಸು, ಕೊರಿಯರ್ ಬಾಯ್ಸು, ಕೇಬಲ್ ಬಾಯ್ಸು, ಹಾಲಾಕೋರು, ಇವರೆಲ್ಲರನ್ನು ಕರೆಸ್ರಿ, ಎನ್ಕ್ವೈರಿ ಮಾಡೋಣ. ಎಸ್ ಸರ್. ಮಚ್ಚ 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 ಸಿಗರೇಟ್ ಸೇದ್ಬಾರ್ದು ಕಣೋ. ಯಾಕೋ? ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರಾ? ಹ್ಞೂ ಮಚ್ಚ, ಬಕ ಬಕ ಅಂತ ವಾಂತಿ ಬಂದು ಮೂಗಿಂದ ಬಾಯಿಂದ ರಕ್ತ ಬಂದು ಸತ್ತು ಹೋಗ್ಬಿಡ್ತಾರೆ. ಹೌದಾ? ಲೊಕೇಶನ್ ನೋಡಿಲ್ವಾ? ನೋಡಿದೀನಿ. ನೀರೇ ಪಡಿಕೆ ಹಾಕೊಂತಿದ್ಯಾ? ಆಮೇಲೆ ಸೇದಕ್ಕೆ ಏನೋ ಚಟೋ, ಏನ್ ಮಾಡ್ತಿದ್ಯಾ? ಓ ಏನ್ ಹೀರೋ, ಏನಾಯ್ತು ನಿನ್ ಸ್ಕ್ರೀನ್ ಟೆಸ್ಟ್? ಯಾವಾಗ ನಿನ್ ಸಿನಿಮಾ? ಸ್ಕ್ರೀನ್ ಟೆಸ್ಟಾ? ನನಗ? ನಾವೇನಿದ್ರು ಡೈರೆಕ್ಟ್ ಆಗಿ ಹೀರೋನಮ್ಮ. ಬಂದ ನೋಡು ಡೌರಾಜ. ಬೆಟ್ಟದ ಕಡೆ ಕರ್ಕೊಂಡು ಹೋಗಿಲ್ವೇನೋ? ನನ್ನ ಮಗನೇ, ಡೌರಾಜ ಗಿವರಾಜ ಅಂದ್ರೆ ಗಡಾರಿ ತೊಗೊಂಡು ಗಂಟ್ಲಿಗೆ ಇಟ್ಬಿಡ್ತೀನಿ. ಅದಕ್ಕೆ ತಾನೇ ತಾವು ಫೇಮಸ್. ಕ್ಯಾರೆ ಬಚ್ಚೆ, ಹಾ ಆಟ ಆಡಿದ್ ಸಾಕು. ಕ್ಯಾರೆ ಓ ಗಡಾರಿ ಗಿಡಾರಿ, ಹಾ ಕಾಮ್ ಮೇಲೆ ನಿಗಾ ಇರ್ಲಿ, ಕಾಮ್ ಮೇಲೆ. ಅಯ್ ಚಟು, ಚಾಯ್ಲಾ. ಬೆಣ್ಣೆ. ಹಾಂ ಬೈ. ನಾಳೆಯಿಂದ ಮನೆ ವಾಚ್ ಮಾಡಬೇಕು. ಸರಿ ಬೈ. ರೇ ಬಡ್ಡಿ ಬಾಯ್, ಒಂದು ತರಕಾರಿ ಗಾಡಿ ರೆಡಿ ಮಾಡು. ಸರಿ ಬಾಯ್. ತೂ ಬೈಕ್ ರೆಡಿ ಕರ್ರೆ ಸೈಕೋ. ಆಯ್ತು ಬಾಯ್. बहुत दिन हुआ घोड़ा चला के. रसाई भाई ಎಣ್ಣೆ ಬಿಡೋ. ಆಯ್ತು ಬೈ. ಹೆಸರೇನ್ರಿ? ಸರ್ ರಾಜೇಶ್ ಅಂತ. ಯಾವ ಏಜೆನ್ಸಿ? ನ್ಯೂಸ್ ಪೇಪರ್ ಏಜೆನ್ಸಿ. ಹೆಸರು, ಫೋನ್ ನಂಬರು, ಫೋಟೋ. ಓಕೆ ಸರ್. ಸರ್ ಯಾರೋ ನೀನು? ಸರ್ ಇಲ್ಲಿ ಸುತ್ತಮುತ್ತ ಇರೋ ಮನೆಗೆ ನಾನೇ ಹಾಲು ಹಾಕೋದು. ಎಷ್ಟು ಮನೆಗೆ ಹಾಕ್ತಿದ್ಯಾ? ಒಂದು 50ರಿಂದ 60 ಮನೆ ಹಾಕ್ತೀನಿ ಸರ್. ಹೊಟ್ಟೆಗೂ ಸ್ವಲ್ಪ ಹಾಕೋ. ಸರಿ ಸರ್. ನಿನ್ನ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ನಿನ್ನ ಫೋಟೋ ಎಲ್ಲ ಒಳಗಡೆ ಕೊಟ್ಟು ಹೋಗು.
ಆಯ್ತು ಸರ್. ನಿಂತ್ಕೊಳ್ಳೆ ಸುಂದ್ರಿ. ಏನೇ ಆಯ್ತು? 6 ತಿಂಗಳಿಂದ ಕಾಗಿ ಹಾರಿಸ್ತಾನೆ ಇದೆಯಾ? ನಾನು ಪಾಗಲ್ ಥರ ನೀನು ಹಿಂದೆ ತಿರುಗ್ತಾ ಇದ್ದೀನಿ. ಇವಾಗ ಏನಂತ ಡಿಸೈಡ್ ಮಾಡಿ ಇಲ್ಲಿಂದ ಹೋಗ್ಬೇಕು. ಪ್ಲೀಸ್, ನನಗೆ ಭಯ ಆಗುತ್ತೆ. ನಾನು ಹೋಗ್ಬೇಕು ಪ್ಲೀಸ್. ಇವೆಲ್ಲ ನಂಗೆ ಇಷ್ಟ ಆಗಲ್ಲ. ಇಲ್ಲ ನಂಗೆ ಬರಲ್ಲ ಪ್ಲೀಸ್. ಏನು ಲವ್ ಅಂದ್ರೆ ಭಯನಾ? ಏಯ್, ಇದು ನೋಡಿದ್ರೆ ಭಯ ಆಗಲ್ವಾ? ಇವತ್ತು ನೀನು ಹೂ ಅನ್ಲಿಲ್ಲ ಅಂದ್ರೆ ನಿನ್ನೆಲ್ಲೇ ಸಾಯಿಸ್ಬಿಡ್ತೀನಿ. ಏಯ್ ಏನೋ ಏಯ್ ಏಯ್ ನೀರು ಏಯ್ ಬಿಡಲ್ಲ. ಏನಂತ ಹೇಳೋ? ಲವ್ ಮಾಡ್ತೀಯ ಇಲ್ಲ? ಏಯ್ ಶೂಟ್ ಮಾಡ್ಬಿಡ್ತೀನಿ ಹೇಳೋ. ಏಯ್ 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 ನನಗೆ ಹೊಡಿತಾ ಇದ್ಯಾ? ಏಯ್ ಶೂಟ್ ಮಾಡ್ಬಿಡ್ತೀನಿ. ಏಯ್ 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 रजूल क्या ये सब? छोड़ रहे लड़की का हाथ. ನೀನು ಹೋಗಮ್ಮ. क्या रे ये? ಲವ್ ಅಂತೆ ಲವ್. ಹೋಗೋ ಕೆಲಸ ನೋಡು, ಹೋಗೋ ಜಾ. ನಮಸ್ತೆ ಸರ್. ಕೇಬಲಿಂದ ಸರ್. ಕೇಬಲ್? ಹೌದು ಸರ್. ನಿನ್ನ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಫೋಟೋ ಅಲ್ಲಿ ಕೊಟ್ಬಿಟ್ಟು ಹೋಗು. ಸರಿ ಸರ್. ಏನು ಹೆಸರು? ನಾಗಾರ್ಜುನ ಸರ್. ಯಾವ ಏಜೆನ್ಸಿ? ಕೊರಿಯರು. ಸರಿ, ನೀನು ಫೋಟೋ ಅಲ್ಲಿ ಕೊಟ್ಟು ಹೆಸರು ಅಡ್ರೆಸ್ಸು ಬರೆದು ಹೋಗು. ಓಕೆ ಸರ್. भाई ಹಿಂದೆನು ಫಿಟ್ ಮಾಡು. ಆಯ್ತು ಬಾಯ್. ಏ छोटू चल चल भाग. ಹಲೋ. ಪದೇ ಪದೇ ಫೋನಿನಲ್ಲಿ ರಂಗ್ 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 ಮಾತನಾಡಿ ನನ್ನ ಕಾಡ್ತೀಯ. ಯಾಕಿಂಗ್ ಹಾಡ್ತೀಯೋ? ಅದ್ಯಾಕಿಂಗ್ ಕಾಡ್ತೀಯೋ? ವಾವ್, quite superb. I like it very much. And anyways, thank you so much for nice gift. It's my pleasure, darling. Come on. There is still more to see, Ria. Is it? Welcome. Wow, it's so beautiful. ಈ ಮನೆ ನನಗೆ ತುಂಬಾ ಇಷ್ಟ ಆಯ್ತು ಆದಿ.
ಬ್ಯೂಟಿಫುಲ್ ಟೋಕನ್ ಆಫ್ ಲವ್ ಫಾರ್ ಮೈ ಗಾರ್ಜಿಯಸ್ ವೈಫ್. ಥ್ಯಾಂಕ್ ಯು ಸೋ ಮಚ್. ಅದೇನಿರಲಿ ರಿಯಾ, ನಿನ್ ಮುಂದೆ ನನ್ಗೆ ಯಾವುದು ಬ್ಯೂಟಿಫುಲ್ ಆಗ ರಿಯಲಿ ಯು ಬ್ಯೂಟಿಫುಲ್. ಇಪ್ಪತ್ತೊಂದನೇ ತಾರೀಕು ಹತ್ರ ಬರ್ತಾ ಇದೆ. ಆ ಮನೆಗೆ ಅವ್ರು ಬಂದಿದ್ದಾಯ್ತು. ಇನ್ಮೇಲೆ ಕೆಲಸ ನಿಧಾನ ಆಗಬಾರ್ದು. ಬೆಣ್ಣೆ, ಹಾ ಬೈ. ಕೊರಿಯರ್ ಬಾಯ್ ಆಗಿ ಹೋಗ್ತೀಯಾ? ಓಕೆ ಬೈ. ಹಿಮ್ಮೋ, ಹಾ ಬೈ. ನೀನು ನ್ಯೂಸ್ ಪೇಪರ್ ಏಜೆನ್ಸಿ ತರ ಹೋಗ್ಬೇಕು. ಜಾದು ಬೈ. ಬಡ್ಡಿ ಬೈ, ನೀ ನನ್ನ ಜೊತೆ ಇರ್ತೀಯ. ಸರಿ ಬೈ. ಸೈಕೋ ಬಾಯ್, ಹಾಲ್ ಮಾರೋ ಹುಡುಗ. ಸರಿ ಬೈ. ಅವ್ರ ತೂ ಸಾಯಿ ಬಾಯ್, ತರಕಾರಿ ಗಾಡಿ. ಸರಿ ಬೈ. ಯಾರ್ಯಾರು ಯಾವಾಗ ಯಾವಾಗ ಹೋಗ್ಬೇಕು ಅಂತ ಮೈ ಬೋಲ್ತು. ರೇ ಪುಕ್ಳ ಸಾಯಿ, ಈ ಸಲ ಏನಾದ್ರೂ ಎಸ್ಕೇಪ್ ಆದ್ರೆ ಗೊತ್ತು ತಾನೆ, ಮಾತು. ಭಾಯಿ, ಈ ಸಲ ಡೀಲ್ ಕ್ಲೋಸ್ ಮಾಡೋದು ಮೈಚ್. Jagudu jagudu down, 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 jagudu jagudu down. ಲೇ ಮಗ, ವಾಟ್ ಎ ಸರ್ಪ್ರೈಸ್. ಐ ಲವ್ ಟು ಗಿವ್ ಸರ್ಪ್ರೈಸಸ್. ಬಾರ ಒಳಗೆ. ಬಾ ಮಗ, ಐ ಆಮ್ ವೆರಿ ಸಾರಿ ಕಣೋ. ನಿನ್ನ ಮದುವೆ ಟೈಮಲ್ಲಿ ಬರೋದಕ್ಕಾಗಲೇ ಇಲ್ಲ. ನನಗೆ ಬೇರೆ ಕಡೆ ಪೋಸ್ಟಿಂಗ್ ಆಗೋಗಿತ್ತು. ಇಟ್ಸ್ ಓಕೆ ಮಗ, ಸದ್ಯ ಈಗ್ಲಾರು ಬಂದಲ್ಲಪ್ಪ. ಬಾ ಕೂತ್ಕೋ. ಎಲ್ಲೋ ಬಾಬಿ? ರಿಯಾ, ರಿಯಾ. Yes, Adi, coming. ಮತ್ತೆ ಹೇಗಿದೆಪ್ಪ ಡ್ಯೂಟಿ? ಇದುವರೆಗೂ ಏನು ತೊಂದರೆ ಇಲ್ಲ. ಬಟ್ ಪೊಲೀಸ್ ಕೆಲಸ ಅಂದ್ರೆ ನಿನಗೆ ಗೊತ್ತಲ್ಲ, ಒಂಥರ 24 hours ಡ್ಯೂಟಿ ಇದ್ದ ಹಾಗೆ. ಏಯ್, ದೇರ್ ಶಿ ಇಸ್ ಮ್ಯಾನ್. Yes, dear. ಡಿಯರ್, ಯು ನನ್ನ ಫ್ರೆಂಡ್, ಮೈ ಬೆಸ್ಟ್ ಬಡಿ. Hi. ಹಲೋ. ಅದೇ ನಾನು ಯಾವಾಗ್ಲೂ ಹೇಳ್ತಿದ್ದೆ ನೋಡು. ಕೆಂಪ್ರಾಜು, am I right? ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. Finally got to meet you today. Not at all. ಸಿಗ್ತೀನಿ ಅಂತ ಬರೀ ಇಷ್ಟನ್ನ ಕತೆ ಹೇಳ್ತೀರಾ. Today it's completely my pleasure to meet you both. Thank you so much. And what you like to have? Coffee, tea? Anything, Bhabhi. 2 minutes. ತರ್ತೀನಿ. Yeah. ಮಗ, ಇದೇನ್ ಮನೇನೋ ಅರಮನೇನೋ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಚಿದ್ಯಲ್ಲೋ? ಏಯ್ ಬಾ, ನಿನ್ಗೊಂದ್ಸಲ ಕಂಪ್ಲೀಟ್ ಮನೆ ತೋರಿಸ್ತೀನಿ. ಮಗ, ಮನೆ ಎಲ್ಲ ಇಟಾಲಿಯನ್ ಮಾರ್ಬಲ್ಸ್ ಕಣ. ಆ ರೈಲಿಂಗ್ಸು ಫುಲ್ ಬೀಟ್ಸು ನಂದೇ ಓನ್ ಕ್ರಿಯೇಷನ್ ಅಪ್ಪ. ಕಮಾನ್ ಕಮಾನ್. ಏಯ್, ಲುಕ್ ಅಟ್ ದಿಸ್ ಪೇಂಟಿಂಗ್, ನಥಿಂಗ್ ಲೆಸ್ ದ್ಯಾನ್ ಪಿಕಾಸೋ ಮ್ಯಾನ್. ಏಯ್, ಬಾರ ಅಲ್ಲೇ ನೋಡ್ತಾ ಇದೀಯಾ? get inside. ಮಗ, ದಿಸ್ ಈಸ್ ಮೈ ಮಾಸ್ಟರ್ ಬೆಡ್ರೂಮ್. ನಾಟ್ ಬ್ಯಾಡ್. ಬಲೆ ರಸಿಕಾ ಕಣ ನೀನು. ಇಷ್ಟೇ ಅಲ್ಲ, ಐ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಶೋ ಯು. ಏನಪ್ಪ ಅದು? ಬಾ ತೋರಿಸ್ತೀನಿ. ಮೈ ಗಾಡ್, ಯಾಕೋ ಇಷ್ಟೊಂದು ಹಣ ಮನೇಲಿ ಇಟ್ಟಿದ್ಯಾ? ಮಗ, ನಿನ್ನತ್ರೇನ ಮುಚ್ಚು ಮನೆ ಎಲ್ಲ ಬ್ಲ್ಯಾಕು.
ಇರ್ಬೋದಪ್ಪ, ಬಟ್ ಇಷ್ಟೊಂದು ಹಣ ಮನೇಲಿರೋದು ಇಟ್ಸ್ ನಾಟ್ ಸೇಫ್ ಕಣೋ. ಆಸ್ ಎ ಫ್ರೆಂಡ್ ಐ ಆಮ್ ಗೈಡಿಂಗ್ ಯು. ಯಾ ಐನೋ. ಒಂದೆರಡು ದಿನ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ಯು ಬೆಟರ್. ಆದಿ, ಕಾಫಿ ರೆಡಿ. ಕಾಫಿ? ಲೇ ಮಗ, ಎಷ್ಟೋ ನೋಡ್ತೀಯಾ? ನಿನ್ಗೊಂದು ಪ್ರೆಸೆಂಟ್ ಮಾಡ್ತೀನಪ್ಪ, ತಲೆ ಕೆಡ್ಸ್ಕೋಬೇಡ. ಬಿಸಿ ಬಿಸಿ ಕಾಫಿ ರೆಡಿ ಇದೆ, ಹೋಣ. ಎಸ್, ಕಾಫಿ. ಥ್ಯಾಂಕ್ ಯು ಭಾಬಿ. ಹೌದು, ಮನೆ ಎಂಟ್ರೆನ್ಸ್ ಇಂದ ಕೊನೆವರೆಗೂ ಬರೀ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಿದ್ಯಲ್ಲ, ಏನಪ್ಪ ಸಮಾಚಾರ? ನೀವು ಪೊಲೀಸರು, ನಿಮ್ ಬಗ್ಗೆ ಗೊತ್ತಿಲ್ಲ ಮಗ. ಎಲ್ಲ ಮುಗಿದ್ಮೇಲೆ ತಾನೇ ಬರೋದು. ಅದಕ್ಕೆ ಚಾನ್ಸ್ ತಗೊಳೋದು ಬೇಡ ಅಂತ ನಮ್ ಸೇಫ್ಟಿಗೆ. ನನ್ನ ಮಾತ್ ನನಗೆ ವಾಪಸ್ ಡಿಪಾರ್ಟ್ಮೆಂಟ್ಗೆ ಕಿಂಡಲ್ಲು. ಮಗ, ಇನ್ನೊಂದು ವಿಷಯ. ಏನಪ್ಪ? ನಾನು US ಹೋಗ್ತಾ ಇದ್ದೀನಿ. ಮನೇಲಿ ನಾಳೆಯಿಂದ ಒಬ್ಳೇ ಇರ್ತಾಳೆ, ಸ್ವಲ್ಪ ನಿಗಾ ಇರಲಿ ಅಂತ. ಆಯ್ತಪ್ಪ, ಇಟ್ಸ್ ಮೈ ಡ್ಯೂಟಿ. ನೀನು ಆರಾಮಾಗಿ ಹೋಗ್ಬಾ. ಸರಿ, ನಾನಿನ್ ಬರ್ತೀನಿ. ಬಾಬಿ, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಕಾಫಿ. ಇಟ್ಸ್ ಮೈ ಪ್ಲೆಜರ್. ಬಾಯ್. ಟೇಕ್ ಕೇರ್. See you. ಬನ್ನಿ ಮಿಸ್ಟರ್ ಆನಂದರಾವ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅಂದಹಾಗೆ ಕೇಸ್ ನಂಬರ್ 21 ಏನಾಯಿತು? ಅದು ಸರ್, ಅವತ್ತು ನಿಮ್ಮ ಮನೆಗೆ ಬಂದಿದ್ದಾಗ ವಡೆ ತುಂಬ ಚೆನ್ನಾಗಿತ್ತು ಸರ್. ಇವತ್ತೇನಾದರೂ ಉಂಟಾ? ವಡೆನಾ? ಹಾಂ. ವಡೆ ಉದ್ದಿನ ವಡೆನೋ, ಮಸಾಲೆ ವಡೆನೋ, ಮದ್ದೂರು ವಡೆನೋ? ಉದ್ದಿನ ವಡೆ ಸರ್. ಓ, ನೋಡಪ್ಪ, ಸಾಹೇಬರಿಗೆ ಉದ್ದಿನ ವಡೆ ಬೇಕಂತೆ ತಂದ್ಕೊಡು. ಅದೇನಂದ್ರೆ ಸರ್, ಹೊಟ್ಟೆಗೇನಾದರೂ ಬಿದ್ರೇನೆ ಉತ್ತರ ಆಚೆ ಬರೋದು. ಹೌದು ಹೌದು ಸರ್. ಈಗ ಹೇಳಿ ಸರ್, ಅವಾಗಲೇ ನಾವು ಕೇಳಿದ್ರಲ್ಲ. ಅದು ಈಗ ಹೇಳಿ ಮಿಸ್ಟರ್ ರಾವ್, ಆ ಕೇಸ್ ನಂಬರ್ 21 ಏನಾಯ್ತು? ಓ, ಅದಾ? ಮರ್ತಿದ್ದೆ ಸರ್. ಟೀ. ಬಿ ಸೀರಿಯಸ್ ಮಿಸ್ಟರ್ ರಾವ್. ಸರ್, ನಿಮ್ಮಲ್ಲಿ ಸಿಗೋಂಥ ಟೀ ಬೇರೆ ಎಲ್ಲೂ ಸಿಗೋಕೆ ಸಾಧ್ಯನೇ ಇಲ್ಲ ಸರ್. ಒಳ್ಳೆ ಅಡುಗೆ ಬಟ್ಟನ್ನು ಇಟ್ಕೊಂಡಿದ್ದೀರಾ ಸರ್ ಮನೇಲಿ. ಅಂದ್ರೆ ನಿಮ್ಗೀಗ ಟೀ ಬೇಕು? ಸಾಹೇಬರಿಗೆ ಒಂದು ಟೀ ತಗೊಂಬಾರೆಯ? ಮಿಸ್ಟರ್ ರಾವ್, ಇದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಪ್ರಶ್ನೆ. ಕೇಸ್ ವಿಷಯ ಏನಾಯ್ತು ಹೇಳಿ. ಡೋಂಟ್ ಟ್ರೈ ಮೈ ಪೇಷನ್ಸ್ ಪ್ಲೀಸ್. ಸರ್, ಪ್ರತಿ ಸಲದ ಥರ ಈ ಸಲನೂ ಅವ್ರು ಕಳ್ತನ ಮಾಡೇ ಮಾಡ್ತಾರೆ ಸರ್. ಮಾಡಲಿ. ಏನು ಹೇಳ್ತಿದ್ದೀರಿ ನೀವು? ಸರ್, ಟೀ ಬಂತು. ಕೊಡಪ್ಪ ಸಾಹೇಬ್ರಿಗೆ. ಸರ್, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಮೊದಲು ಟೀ ಕುಡೀರಿ. ಥ್ಯಾಂಕ್ ಯು ಸರ್. ಸರ್, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ, ಗೊತ್ತಾ? ಗೊತ್ತಿಲ್ಲ, ಅದನ್ನು ನೀವೇ ಹೇಳಿ. ಅಯ್ಯೋ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಯ್ಯೋ, ಭಗವದ್ಗೀತೆಗೂ ಕೇಸ್ ನಂಬರ್ 21ಗೂ ಏನ್ರಿ ಸಂಬಂಧ? ಸರ್, ಅದೇ ರೀತಿಲಿ ಕಲಿಯುಗಕ್ಕೆ ಸೆಟ್ ಆಗೋ ಹಾಗೆ ನಂದು ಒಂದು ಕಾನ್ಸೆಪ್ಟ್ ಇದೆ ಸರ್. ಅದೇನು ಹೇಳಿ? ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಒಂದು ಊರನ್ನು ಬಲಿ ಕೊಟ್ಟರು ಚಿಂತೆ ಇಲ್ಲ. ಹಾಗೆ ಅವ್ರು ಕಳ್ತನ ಮಾಡ್ತಾರ, ಮಾಡಲಿ. ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ. ಸರ್, ಟೀ ತಣ್ಣಗಾಗ್ತಾ ಇದೆ, ಕುಡಿ ಸರ್. ಸಾಹೇಬ್ರಿಗೆ ಇನ್ನೊಂದು ಟೀ ಕೊಡಪ್ಪ. ಹಿಡ್ಕೋ ಚಿನ್ನ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ. ನೋಡು, ನಮ್ಮ ದೇಶದ ನಾರಿಮಣಿಗಳಲ್ಲಿ ಒಂದಾಗಿ ಎಲ್ಲ ನ್ಯಾಯ ಕೇಳಕ್ ಹೊರಟಂಗಿದೆ. ನಿಲ್ಸು, ಅವ್ರೆಲ್ಲ ನನ್ನ ಫ್ರೆಂಡ್ಸು. ಓಕೆ ಓಕೆ, ನಿಲ್ಸ್ತೀನಿ. ಓಕೆ ಓಕೆ, ಹಿಯರ್ ವಿ ಗೋ. ಹಾಯ್. ನಿನ್ ಶಾಪಿಂಗ್ ದುಡ್ಡು ಕೇಳಿದಲ್ಲ, ಒಂದು ನಿಮಿಷ.
1 2 3 4 5 ತಗೋ 5000 ಇದೆ, ಶಾಪಿಂಗ್ ಮಾಡು ಸರಿನಾ? Thank you. ನಾನು ಬರ್ಲಾ? ಹಾ, ನಾ ಕಾಲೇಜ್ ಮುಗಿಸ್ಕೊಂಡು ಮಿಸ್ ಕಾಲ್ ಕೊಡ್ತೀನಿ, ಬಂದ್ ಮನೆಗೆ ಬಿಟ್ಬಿಡು. ಸರಿ ಚಿನ್ನ, ಬಾಯ್ ಬಾಯ್, ಟೇಕ್ ಕೇರ್. ಓಕೆ, ಹಾಯ್. ಏನ್ ಮೇಡಮ್, ಗಾಡಿ ಬಿಟ್ಟು ಕೆಳಗಿಳಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಏನ್ ಲವ್ವಾ? ಯಾವ ರೇಂಜಲ್ಲಿ ನಡೀತಾ ಇದೆ? ಅಯ್ಯ, ಲವ್ ಇಲ್ಲ ಮಣ್ಣು ಇಲ್ಲ, ಅವನ್ನೇ ಅದೇ ಲವ್ ಮಾಡ್ತಾರೆ. ನಂಗೆ ತಿರ್ಗಾಡೋದು ಗಾಡಿ ಬೇಕು, ಮೊಬೈಲ್ಗೆ ಕರೆನ್ಸಿ ಬೇಕು, ಖರ್ಚಿಗೆ ಬೇಕಾದಾಗ ಕಾಸು ಸಿಗುತ್ತೆ. ಇವಾಗೇನೋ ನನ್ನ ಬರ್ತಡೆಗೆ ಗೋಲ್ಡ್ ಚೈನ್ ಕೊಡಿಸ್ತಾನಂತೆ. ಇದಕ್ಕಿಂತ ಇನ್ನೇನೇ ಬೇಕು? ಚಿನ್ನ, ಏನೋ ಮರ್ತ್ಬಿಟ್ಟಿದೆ, ಬಾಯ್ಲಿ. ಥು, ನಾಯಿ ಪ್ರೀತಿ. ಬಾಯ್ ಬಾಯ್. ರಿಯಾ, ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಿದ್ನಲ್ಲ. ನೋಡು, 4 ದಿನ ಅಲ್ವಾ, ಬೇಗ ಬಂದ್ಬಿಡ್ತೀನಿ. ಊರ್ಗ್ ಹೋಗೋವಾಗ ಸ್ಮೈಲ್ ಮಾಡಿ ಕಳಿಸ್ಕೊಡ್ಬೇಕಲ್ಲ. ನಗು, ಸ್ಮೈಲ್, that's like a good girl. ಬಾಯ್. ಬಾಯ್. ಹಾಯ್ ಮಗ. ಹಾಯ್ ಮಗ. ಹೊರಟೇನಪ್ಪ ಅಮೇರಿಕಾಗೆ? ಹೊರಟೆ ಕಣ. ಮತ್ತು ಇನ್ನೊಂದು ವಿಷಯ, ಅವತ್ತು ಹೇಳಿದ್ನಲ್ಲ, ಮನೆ ಕಡೆ ಹುಷಾರ್ ಕಣ. ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಅಲ್ಲಿಂದ ಬರ್ತಾ ನನಗೇನು ಗಿಫ್ಟ್ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅಫ್ಕೋರ್ಸ್, ವೈ ನಾಟ್ ಮಗ, ನಿನ್ಗಿಲ್ದೇ ಇರೋ ಗಿಫ್ಟಾ ಡೆಫಿನೆಟಾಗಿ ತಂದೆ ತರ್ತೀನಿ. ಮತ್ತೆ ಫ್ಲೈಟ್ ಟೈಮ್ ಆಯಿತು, ಹೊರಡ್ಲಂಗಾರೆ ನಾನು. ಬಾಯ್, ಸಿ ಯು, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ನಿಂತೆ ನಿಂತೆ ಕಾಯುತ್ತಾ ಒಂಟಿ ಕಾಲಲ್ಲಿ ಸೇರೋ ಆಸೆ ನನ್ಗೀಗ. ಹೊರಗಿದ್ದಾಳೆ. ಏನು? ಹಾಲು. ಏನೋ? ಬೇಡ ಮೇಡಮ್, ಹಾಲು ಏಜೆನ್ಸಿಯಿಂದ ಬಂದಿರೋದು. ನಿಮ್ಮ ಏರಿಯಾದಲ್ಲಿರೋ ಎಲ್ಲ ಜನ ನಮ್ಮ ಹತ್ರನೇ ಹಾಲು ತಗೊಳ್ಳೋದು. ನೀವು ತಗೊಳ್ಳಿ ಮೇಡಮ್. ನೋಡಿ, ನಾವು ಬೂತಲ್ಲೇ ತಗೊಳ್ಳೋದು. ಇನ್ ಕೇಸ್ ಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀವಿ. ಈಗ ನೀವು ಇಲ್ಲಿಂದ ಮಿಸ್ ಆಗ್ಬಿಡ್ತಲ್ಲಪ್ಪ. ಹೋಗು ಅಂತ ಹೇಳ್ದೆ ತಾನೇ? ಅರೆ, ಹೋಗ್ತೀನಿ ಮೇಡಮ್. ಈ ಮನೆಗ್ ಬಂದಾಗ್ಲಿಂದ ತಲೆ ಕೆಟ್ಟವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ತರಕಾರಿ ತರಕಾರಿ ತರಕಾರಿ, ಯೋ ಯೋ, ಸೋರೆಕಾಯಿ ಸೋರೆಕಾಯಿ ಸೋರೆಕಾಯಿ, ನುಗ್ಗೆಕಾಯಿ, ಯೋ ಯೋ ಯೋ, ಪನೆ ಪನೆ ಪನೆ, ಟೊಮೆಟೊ ಟೊಮೆಟೊ, ಯೋ 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 ಯೋ, ತರಕಾರಿ, ಯಾ, ಬದನೆಕಾಯಿ ನುಗ್ಗೆಕಾಯಿ, ಏನೇನು ಬೇಕು ಎಲ್ಲ ನಮ್ಮ ಹತ್ರ ಇದೆ. ಬನ್ನಿ ಬನ್ನಿ. ಬದನೆಕಾಯಿ ತೋರ್ಸಕ ಮಾರಕ ಮಕ್ಕದ್ಮೇಲೆ ಹೊಡೆದ್ ಬಿಡ್ತೀನಿ. ನುಗ್ಗೆಕಾಯಿ ತರ ಇದೆಯಾ, ಬದನೆಕಾಯಿ ಬಗ್ಗೆ ಮಾತಾಡ್ತೀನಾ? ಕೆಜಿ ಎಷ್ಟು? 500. 500 ರೂಪಾಯಿ ಕೊಟ್ರೆ 1 ಕೆಜಿ ಮಟನೇ ಬರ್ತದೆ. ಬದನೆಕಾಯಿ ಬರಲ್ಲ ಪಾಪು. ಏನ್ ಸೀಮೆಗಿಲ್ದಿರ ಬದನೆಕಾಯ? ಅಯ್ಯೋ ನಿನ್ನ ಸಾಯಿಸ್ಬಿಟ್ಟು ಸೋರೆಕಾಯಿ ಹೊಡ್ಬಿಡ್ತೀನಿ. ಹೋಗ ಹೋಗ, ಕಣ್ಮುಂದೆ ನಿಂತ್ಕೊಬೇಡ, ಹೋಗ. ನಾವು ನೋಡ್ದೇ ಇರೋ ಬದನೆಕಾಯಿ ಇವನ ಹತ್ರ ಆಯ್ತಾ? ಲೆಟ್ಸ್ ಗೋ. ಟೊಮ್ಯಾಟೊ, ಬದನೆಕಾಯಿ, ಈರುಳ್ಳಿ, ಹಸಿ ತರಕಾರಿ, ಕ್ಯಾಮ್ರಾ. ಗುಡ್ ಮಾರ್ನಿಂಗ್. ಬದನೆಕಾಯಿ ಬದನೆಕಾಯಿ ಬದನೆಕಾಯಿ, ಸೌತೆಕಾಯಿ ಸೌತೆಕಾಯಿ ಸೌತೆ, ಟೊಮೆಟೊ, ನುಗ್ಗೆಕಾಯಿ ನುಗ್ಗೆಕಾಯಿ ನುಗ್ಗೆಕಾಯಿ,
ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ತರಕಾರಿ ತರಕಾರಿ, ಹಸಿ ತರಕಾರಿ. ಇಲ್ಲಿ ಯಾವನೊಬ್ಬ ತಿನ್ನೋ ಒಂಥರ ನೋಡ್ತಾ ಇದ್ದಾನೆ. ಬಿ ಇನ್ ಲೈನ್ ಫಾರ್ ಎ ಸೆಕೆಂಡ್ ಪ್ಲೀಸ್. Yes, darling. Missing you badly. Honey, somebody's calling. Call you back soon. Okay? Bye. ಏನು? ಅಕ್ಕ, ತರಕಾರಿ ನಾಟಿ ನಾಟಿ ತರಕಾರಿ, ಪ್ರೆಸ್ ಮಾಲು. ಬೇಡ, ನಾವು ಹಾಪ್ಕಾಮ್ಸ್ ಅಲ್ಲೇ ತಗೊಳ್ಳೋದು. ಅಕ್ಕೋ ಬೇಡ ಅನ್ಬೇಡಕ್ಕೋ, ಅಷ್ಟು ದೂರದಿಂದ ತಂದಿದ್ದೀನಿ. ಒಂದ್ ನಿಮಿಷ ಅಕ್ಕ, ಪ್ರೆಸ್ ಮಾಲ್ ತಗೊಬತ್ತೀನಿ. ಓ ದೇವ್ರೆ, ಅರೆ ಬೇಡ ಅಂತ ಹೇಳಿದ್ನಲ್ಲಯ್ಯ. ಒಂದ್ ನಿಮಿಷ ಮೇಡಮ್, ಬಂದೆ. ನಾನ್ ಬೇಡ ಅಂದ್ರು ನೀನ್ ಬಿಡಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ನೋಡು, ಅರ್ಧ ಕೆಜಿ ಟೊಮೆಟೊ, ಅರ್ಧ ಕೆಜಿ ಬದನೆಕಾಯಿ ಅಷ್ಟೇ ಕೊಡು ಸಾಕು. ಅಕ್ಕ, ಎಲ್ಲ ತರಕಾರಿ ಅರ್ಧ ಕೆಜಿ ಕೊಡ್ಲಾಕ? ನೋಡು, ಕೇಳ್ದಷ್ಟು ಕೊಡು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ತಾ ಇರು. ಒಂದ್ ನಿಮಿಷ ಅಕ್ಕ. ಮೇಡಮ್, ಎಷ್ಟು? 40 ರೂಪಾಯಿ. ಸರಿ ತಂದ್ಕೊಡ್ತೀನಿ, ಇಲ್ಲೇ ಇರು. ಒಳಗಡೆ ಬಂದ್ರೆ ಬರ್ಬೇಡ ಅಂತ ಹೇಳ್ದೆ ತಾನೆ, ಯಾಕೋ ಬಂದೆ? ತಗೋ. ಚೇಂಜ್ ಇಲ್ಲ ಅಕ್ಕ. ಪರವಾಗಿಲ್ಲ, ನೀನೇ ಇಟ್ಕೋ. ಆ ಚೇಂಜ್ ತಗೊಂಡು ಹಂಗೆ ಹೋಗು, ಮನೆ ಹತ್ರ ಬರ್ಬೇಡ. ಚಿಂಪಾಂಜಿ ಫೆಲ್ಲೋ. ಗಂಡ್ ತೋರಿಸಿ ಪಾಗಲ್ ತರ ಆಡಿದ್ರೆ ಹೆದರ್ಕೊಂಡ್ಬಿಡ್ಬೇಕಾ? ಲವ್ ಮಾಡ್ಬಿಡ್ಬೇಕಾ? ಈ ಜನ್ಮದಲ್ಲಿ ನಾನಲ್ಲ, ಯಾವ ಹುಡುಗಿನೂ ನಿನ್ನ ಲವ್ ಮಾಡಲ್ಲ ಅಲ್ವೋ? ನೀನ್ ಹೀಗ್ ಪುಕ್ಲಿನ್ ತರ ಇದ್ರೆ ಯಾವ ಹುಡುಗಿ ತಾನೇ ನಿನ್ನ ಲವ್ ಮಾಡ್ತಾಳೆ? ಏನು, ನಾನು ಪುಕ್ಲಾನ? ಮತ್ತಿನೇನೋ, ಅವತ್ತು ನಿಮ್ ಅಣ್ಣ ಬಂದ್ ಕೈ ಇಟ್ಟ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇದ್ದೆ. ನನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀಯ ನೀನು? ಆದ್ರೆ ಏನು? ನೋಡೋ, ನಾನೇನೋ ನಿನ್ನ ಲವ್ ಮಾಡಕ್ಕೆ ರೆಡಿ, ಆದ್ರೆ ನಿಮ್ ಅಣ್ಣನ ಒಪ್ಪಿಸ್ಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ಬಾಯ್. ನೋಡೋ, ನೀನ್ ಹೀಗೆ ಇದ್ರೆ 6 ತಿಂಗಳಲ್ಲ 16 ತಿಂಗಳಾದ್ರೂ ಯಾವ ಹುಡುಗಿನೂ ಅಲ್ಲ, ಆಂಟಿನೂ ನಿನ್ನ ಲವ್ ಮಾಡಲ್ಲ. ನೀನ್ ಹೀಗೆ ಇದ್ರೆ 6 ತಿಂಗಳಲ್ಲ 16 ತಿಂಗಳಾದ್ರೂ ಯಾವ ಹುಡುಗಿನೂ ಅಲ್ಲ, ಆಂಟಿನೂ ನಿನ್ನ ಲವ್ ಮಾಡಲ್ಲ. ಎಲ್ಲ ಮ್ಯಾಟರ್ನಲ್ಲೂ ಅಡ್ಡ ಬಂದಿದ್ಯಾ, ನನ್ನ ಲವ್ ಮ್ಯಾಟರ್ಗೂ ಅಡ್ಡ ಬಂದ್ಬಿಟ್ಟೆ. ನೀರ್ ನೈ ಛೋಡೂಂಗಾ ತುझे. ಮೇಡಮ್, ಕೊರಿಯರ್. ಕೊರಿಯರ್? ಹೌದು. ಯಾರ ಹೆಸರಲ್ಲಿದೆ? ಇದೇ ಅಡ್ರೆಸ್ ಅಲ್ಲಿ ಇದೆ ಮೇಡಮ್. ಅಡ್ರೆಸ್ ಏನೋ ಕರೆಕ್ಟ್ ಆಗಿದೆ, ಬಟ್ ಈ ಹೆಸರಲ್ಲಿರೋ ವ್ಯಕ್ತಿ ನಮ್ಮನೇಲಿ ಯಾರೂ ಇಲ್ಲ. ಓಕೆ, ಬಟ್ ಅಡ್ರೆಸ್ ಇಲ್ಲಿದೆ ಇದೆ ಮೇಡಮ್. ಅದೇ ಹೇಳ್ತಾ ಇದ್ದೀನಲ್ಲ, ಅಡ್ರೆಸ್ ಕರೆಕ್ಟ್ ಆಗಿದೆ, ಬಟ್ ಈ ಹೆಸರಲ್ಲಿರೋ ವ್ಯಕ್ತಿ ನಮ್ಮನೇಲಿ ಯಾರೂ ಇಲ್ಲ. ಸೊ ಇದು ನಮ್ದಲ್ಲ. ನೆಕ್ಸ್ಟ್ ರೋಡಲ್ಲಿ ಎಲ್ಲಾದ್ರೂ ಟ್ರೈ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇನ್ನು ಯಾರ್ಯಾರು ಬರ್ತಾರೋ ಈ ಮನೆಗೆ, ಡೋಂಟ್ ನೋ. ರೀ ಕೆಂಪರಾಜು ಸರ್, ಯಾರಾದರೂ ಊರಿಗೆ ಹೋಗಿರೋ ರಿಪೋರ್ಟ್ ಬಂತೇನ್ರಿ? ಬಂತಲ್ಲ 21, 21. ಇಲ್ಲ ಸರ್, ಇಲ್ಲಿ ತನಕ ಯಾವುದೂ ಬಂದಿಲ್ಲ.
ಸರ್ ಒಂದು ಬಂದಿದೆ ಸರ್. ಏನ್ರಿ ಕೆಂಪರಾಜು, ನೀವು ನೋಡಿದ್ರೆ ಬಂದಿಲ್ಲ ಅಂತೀರಿ, ಜೂನಿಯರ್ ನೋಡಿದ್ರೆ ಬಂದಿದೆ ಅಂತಾನೆ. ಮೋಸ್ಟ್ಲಿ ನಾನು ಬೀಚ್ ಮೇಲೆ ಹೋದಾಗ ಬಂದಿರಬೇಕು ಸರ್. ಆ ಅಡ್ರೆಸ್ ತಗೊಳ್ಳಿ. ಸರಿ ಸರ್. ಮೇಡಮ್, ಏನು ನ್ಯೂಸ್ ಪೇಪರ್ ಮೇಡಮ್. ಈ ಏರಿಯಾಗೆ ನ್ಯೂಸ್ ಪೇಪರ್ ನಮ್ಮ ಏಜೆನ್ಸಿಯಿಂದಾನೇ ಬರೋದು. ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ಮಲಯಾಳಂ ಎಲ್ಲ ಇದೆ. ಅಯ್ಯೋ, ನನಗೆ ಪೇಪರ್ ಓದಕ್ಕೆ ಟೈಮೇ ಇಲ್ಲಪ್ಪ. ಮೇಡಮ್, ತುಂಬಾ ವೆರೈಟಿ ಇದೆ ಮೇಡಮ್, ತಗೊಳ್ಳಿ ಮೇಡಮ್. ಒಂದು ದಿನಾನೂ ಮಿಸ್ ಮಾಡಲ್ಲ. ಸರ್ವಿಸ್ನು ತುಂಬಾ ಚೆನ್ನಾಗಿದೆ, ಅದು ಅಲ್ಲದೆ ದುಡ್ಡು ಕಡಿಮೆ. ನಾನು ಹೇಳ್ದೆ ತಾನೆ, ನಮಗೆ ಅವಶ್ಯಕತೆನೇ ಇಲ್ಲಪ್ಪ. ತಗೊಳ್ಳಿ ಮೇಡಮ್, ಇದೊಂದಾದ್ರೂ ತಗೊಳ್ಳಿ ಮೇಡಮ್. ನಮ್ಮ ಏಜೆನ್ಸಿ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಮೇಡಮ್ ಇದು, ಪ್ಲೀಸ್ ತಗೊಳ್ಳಿ ಮೇಡಮ್. ಅಜ್ಜೂ, ನಾನು ನಿಮ್ಗೆ ಹೇಳ್ದೆ ತಾನೆ, ನಮ್ಮ ಮನೇಲಿ ಅವಶ್ಯಕತೆ ಇಲ್ಲ ರೀ. ಥ್ಯಾಂಕ್ಸ್. ಇನ್ ಕೇಸ್ ಏನಾದ್ರೂ ಬೇಕು ಅಂದ್ರೆ ನಿಮ್ಗೆ ಹೇಳ್ತೀನಿ, ಓಕೆನಾ? ಈಗ ಹೊರಡಿ ಮೇಡಮ್, ಇದಾದ್ರೂ ತಗೊಳ್ಳಿ, ನಮ್ಮ ಏಜೆನ್ಸಿ ಕಡೆಯಿಂದ ಕಾಂಪ್ಲಿಮೆಂಟ್ರಿ. ಥ್ಯಾಂಕ್ ಯು. ಹೊರಡಿ. ಈ ಮನೆಗೆ ಬಂದಾಗ್ಲಿಂದ ಒಬ್ರಲ್ಲ ಒಬ್ರು ಟಾರ್ಚರ್ ಕೊಡ್ತಿದ್ದಾರೆ. ಏನ್ರಪ್ಪ ಎಲ್ರು ನನ್ನನ್ನು ಬಿಟ್ಟು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಿ? ಡೀಲ್ ಗಿಲ್ ಫಿಕ್ಸ್ ಆಯ್ತಾ ಹೆಂಗೆ? ಅದಿರ್ಲಿ ಮಚ್ಚ, ಆ ಮನೇಲಿ ಆಂಟಿ ಸೂಪರ್ ಆಗಿದ್ದಾಳೆ ಕಣೋ. ಹ್ಞೂ ಕಣೋ ಮಗ, ಅವ್ರಿಗೆ ನೋಡಿದ ತಕ್ಷಣ ನಾನೇ ಕಳ್ದೋಗ್ಬಿಟ್ಟಿದ್ದೆ. ಹಿಡ್ಕೊಂಡ್ಬಿಡತ್ತಾನೆ. ಏ ಚೋಟು, ಶೆಟ್ಟಿ ಅಂಗಡಿಯಲ್ಲಿ ನನ್ನ ಹೆಸರು ಬಿಟ್ಟು ಎಲ್ರಿಗೂ ಟೀ ತಗೊಂಬರ. ನಾಚಿಕೆ ಆಗಲ್ವಾ? ನಿನ್ನ ಹೆಸರು ಹೇಳಿದ್ರೆ ಒಂದ್ ಗ್ಲಾಸ್ ನೀರ್ ಕೊಡಲ್ಲ ಶೆಟ್ಟಿ. ಹೋಗ ಸುಮ್ನೆ. ಟೀ ಬೇರೆ ಕೇಳು. ಏಯ್ ಹೋಗ. ನಿನ್ ಮಕ್ಕ ನಾಯಿ ಕಡಿ. ಥೂ ನನ್ನ ಮಕ್ಳ, ಸಖತ್ತಾಗೋಳಂತೆ. ಆ ಮನೇಲಿ ಕಾಸು ಎಷ್ಟೈತಂತ ಯೋಚನೆ ಮಾಡ್ರೋ. ಏಯ್, 25ರಿಂದ 30 ಲಕ್ಷ, ಜೊತೆಗೆ ಬೆಳ್ಳಿ ಬಂಗಾರ. ಇಲ್ಲ ಕಣೋ, ನನಗನ್ಸುತ್ತೆ ಏನಿಲ್ಲ ಅಂದ್ರೂ 50 ಲಕ್ಷ ಇರ್ಬೋದು. 1 ಕೋಟಿ. ಕ್ಯಾರೆ ಕೋಟಿ ಕೇಳಿ ಹೆಂಡ ಕುಡ್ದಿರೋ ಕೋತಿ ತರ ನೋಡ್ತಿದ್ದೀರಾ? ಬರಾಬರ್ 1 ಕರೋಡ್ ಹೊಡೆದ್ರೆ ನಮ್ದೇ ದರ್ಬಾರು. ಅಚ್ಚಾ, ನಂಗೆ ಸ್ವಲ್ಪ ಕೆಲಸ ಇದೆ, ಬಾದ್ ಮೇ ಮಿಲ್ತು. ಖುದಾ ಹಾಫಿಜ್. ಖುದಾ ಹಾಫಿಜ್. ಲೇ ಮಚ್ಚಾ, 1 ಕೋಟಿ ಎಲ್ಲ ನಮ್ದೇ. ಒಂದು ಪೇಪರ್ ಮಾರಕ್ಕಾಗಲ್ಲ, ಹಾಲ್ ಮಾರಕ್ಕಾಗಲ್ಲ, ನೀವು 1 ಕೋಟಿ ಬಗ್ಗೆ ಮಾತಾಡ್ತಿದ್ದೀರಾ. ನಾನ್ ನೋಡ್ರು ತರಕಾರಿ ಮಾರ್ಬಿಟ್ಟು 50 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ ಸಲ ಡೀಲ್ ಕ್ಲೋಸ್ ಮಾಡೋದು ನಾನೇ. 1 ಕೋಟಿ, 1 ಕೋಟಿಲಿ ಅರ್ಧ ದೇವ್ರ ಹುಡ್ಡಿಗೆ ಅಂತಾನೆ, ಇನ್ನು ಅರ್ಧದಲ್ಲಿ ಅರ್ಧ ಅಂದ್ರೆ 25 ಲಕ್ಷ ಇವನ್ನೆಕ್ತಾನೆ. ಕಷ್ಟಪಟ್ಟು ಹರ್ಕೊಳ್ಳೋದು ನಾವು, ಇವರು. ಇವಾಗ ಏನ್ ಮಾಡಕ್ಕಾಗತ್ತೆ? ಮುನೀರ್ ಬೈ ನಮ್ನೆಲ್ಲ ಇಷ್ಟು ವರ್ಷ ಸಾಕಿಲ್ವಾ? ಅದಕ್ಕಿಂತ ಜಾಸ್ತಿ ನಾವು ಕಷ್ಟಪಟ್ಟಿಲ್ವಾ? ಈ ಸಲ ಅವ್ರಿಗೆ ಕೊಡ್ಬೇಕಾಗಿರೋ ಪಾಲ್ನ ಕೊಡದೆ ಹೋದ್ರೆ ಅಂದ್ರೆ ಬಾಯ್ನ ಎತ್ಬಿಡಣ. ನನ್ನ ಮಗನೇ, ತಲೆಗೆಲೆ ಕೆಟ್ಟೋಗಿದ್ಯಾ? ಬುದ್ಧಿ ಇಲ್ವಾ ನನಗೆ?
ನಿನಗ್ ಕಷ್ಟ ಆದ್ರೆ ಹೇಳು ಅವನ ಜೊತೆ ನಿನ್ನ ಕಳಿಸ್ಬಿಡ್ತೀನಿ. ಬಿಡಿ ಒಪ್ಕೊಂಡ್ಬಿಡು. ಮೊದ್ಲೇ ಸೈಕೋ ಕೈಯಲ್ಲಿರೋದನ್ನ ಹಿಡ್ಕೊಂಡ್ಬಿಟ್ಟು ಚುಚ್ಬಿಟ್ಟಾನು. ಗುರು ನಾನಂತೂ ನಿನ್ ಸಾಥ್ ಕೊಡ್ತೀನಿ. ನಾನ್ ರೆಡಿ, ನೀವೆಲ್ಲ ರೆಡಿನೇನಪ್ಪ? ರೆಡಿನೇನಪ್ಪ? ಓಕೆ 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 ಓಕೆ. ಇಲ್ಲಿ तनक मात्र उड़कागोದು. इससे ज़्यादा नहीं भाग सकते. साइको ಬೆಣ್ಣೆ ಹತಿಯಾರನ ಆ ಪೊದೆ ಒಳಗಡೆ ಬಚ್ಚಿಡೆ. ಆಯ್ತು ಬಾಯ್, ಚಲೋ ರೇ. ನಿಮಗೆ ಅವತ್ತೇ ಹೇಳಿದೆ ಆ ಸಾಯಿನ ಜೊತೆಗೆ ಸೇರಿಸ್ಕೋಬೇಡಿ ಅಂತ. ನನ್ನ ಮಾತು ನೀವು ಕೇಳಿಲ್ಲ. ಈಗ ನೋಡಿ साइको ಹೇಳಿದ. ಹೌದು ಬೈ. बिड़ा बेने बाद में देख तू उसको. साला कहाँ जाएगा वो? होल्ड होल्ड होल्ड. थैंक यू बस. वर्दी बस. साइको चुप रहे. रे गुग्गू मेरे बेटे ಇವತ್ತು ಎಸ್ಕೇಪ. हाँ ನೀನು ಕಟ್ಕೊಂಡು काम कैसे रे करने का? थुस चल रे चलो रे. ರೀ ಕೆಂಪರಾಜು ಬನ್ರಿ ಇಲ್ಲಿ. ನಾಳೆ ಟಾರ್ಗೆಟ್ ಎಲ್ಲರನ್ನು ಕರೆಸಿ ನಮ್ಮ ಟೀಮ್ ಇರ್ಬೇಕಿಲ್ಲಿ. ಪ್ರತಿಯೊಬ್ರು ಆನ್ ಫ್ಲೋರ್. ಆಮೇಲೆ ಈ ಏರಿಯಾ ಲೇಔಟ್ ಮ್ಯಾಪ್ ತರಿಸಿ. ಕಮಾನ್ ಕಮಾನ್ ಮೇಕ್ ಇಟ್ ಫಾಸ್ಟ್. ಎಸ್ ಸರ್ ಎಸ್ ಸರ್. ರೇ ಸಾಯಿ ಬೈ, ಈ ಸಲ ದುಡ್ಡು ಸಿಕ್ಕ ಮೇಲೆ ಏನು ಮಾಡ್ತೀಯಾ? ಊರಿಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಅಂಗಡಿ ತೆಗೆದ್ಬಿಟ್ಟು ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀನಿ ಬೈ. ರೇ ಗುಗ್ಗು, ಶಾದಿಗೆ ನಿಂಗೆ ಹುಡುಗಿ ಯಾರೋ ಕೊಡ್ತಾರೋ? ಠೀಕ್ ಅದೇನಾಗುತ್ತೋ ಮುಂದೆ ನಿಂತು ನಾವೇ ಮಾಡ್ತೀವಿ ಬೈ. ಅವ್ರು ಕ್ಯಾರೆ ರೇ ಅದು ಓಡೋಗೋದು ಬಿಟ್ಟು ನಮ್ಮ ಜೊತೆ ಇರು. ಸಬ್ ಮೈ ದೇಖ್ ಲೂಂಗಾ ಬೈ. ಅದು ಅದು ಕ್ಯಾರೆ ಅದು ಅದು ಕ್ಯಾರೆ ತೂ ಸಾಯಿ. ಹಾಂ ಲೇ ಬೇಡ 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 ಬೈ. ಇನ್ನೊಂದು ವಿಷಯ, भाई तुम्हारा तಮ್ಮ ಇಮುದು ಮತ್ತು ಸೈಕೋದು ಪ್ಲಾನ್ भाई. ठीक है ಈ ಮ್ಯಾಟರ್ ಅಲ್ಲಿ ನೀನು ನ್ಯೂಟ್ರಲ್ ಆಗಿರ. ಬಾಕಿ ಸಬ್ ಮಾಹಿತಿ ತೆಗೆದು. ಆಯ್ತು भाई. ಚಲ್ ಬೈಟ್. ಇದು ನಮ್ಮ ಲೇಔಟ್ ಪ್ಲಾನ್. ಇದಕ್ಕೆ ಒಟ್ಟು 4 ಎಂಟ್ರೆನ್ಸ್ ಇದೆ. ಈಸ್ಟಲ್ಲಿ 2, ವೆಸ್ಟಲ್ಲಿ 2. ಆ ಎಂಟ್ರೆನ್ಸ್ನ ನಾವು A B C D ಅಂತ ಕರಿತೀವಿ. ಈ ಪಾಯಿಂಟ್ ಬಿ ಇಂದ ಅವರು ಎಂಟರ್ ಆಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನಮ್ಮ ಸ್ಟೇಷನ್ ಇದೆ. ಇನ್ನು ಎಂಟ್ರೆನ್ಸ್ ಡಿನಲ್ಲಿ ಮುನಿರಾಜು ಬಶೀರ್, ನೀವು ಈ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಸರಿ ಸರ್. ಆಮೇಲೆ ಒಟ್ಟು 8 ಮೈನ್ ರೋಡ್ಗಳಿವೆ, 32 ಕ್ರಾಸ್ಗಳಿವೆ. 6 ಚೀತಾ ಬೀಟ್ ಮಾಡ್ತಾ ಇರಬೇಕು. ಈ ಪ್ರಕಾರ ಲೆಕ್ಕ ಹಾಕಿದ್ರೆ ಪ್ರತಿ 4 ನಿಮಿಷಕ್ಕೊಂದ್ಸರ್ತಿ 2 ಚೀತಾ ಈ ಸರ್ಕಲಲ್ಲಿ ಮೀಟ್ ಆಗ್ತಾ ಇರಬೇಕು. ಸರ್, ಈ 2 ಎಂಟ್ರೆನ್ಸ್ ಅಲ್ಲಿ ನಾವು ಯಾರನ್ನು ಪ್ಲಾನ್ ಮಾಡಿಲ್ಲ. ಅವ್ರುಗಳು ಅಲ್ಲಿಂದ ಈಸಿಯಾಗಿ ಬರ್ಬೋದಲ್ಲ ಸರ್? ನಮ್ಮ ಉದ್ದೇಶ ಕಳತನ ತಡೆಗಟ್ಟೋದಲ್ಲ. ಕನ್ಫ್ಯೂಸ್ಡ್?
ನಂದು ಸಿಂಪಲ್ ಅಂಡ್ ಸ್ಟ್ರೇಟ್ ಆರ್ಡರ್. ಕಳ್ಳರನ್ನ ಹಿಡೀರಿ, ಜಿಂದಾ ಯಾ ಮುರ್ದಾ. ಸರ್ ನಾನು ಹಿಡಿತೀನಿ ಸರ್, ಆದರೆ ನನ್ನ ಪ್ರಮೋಷನ್. ರೀ ಕೆಂಪರಾಜು, 9ನೇ ಕ್ರಾಸಲ್ಲಿ ಕೆಂಪಮ್ಮ ಈ ಟೈಮಲ್ಲಿ ಒಳ್ಳೆ ಬೋಂಡ ಬಜ್ಜಿ ಮಾಡ್ತಾಳೆ, ತಿನ್ನೋಣ. ಕೆಂಪಮ್ಮನ ನೋಡು, ಭಾಳ ದಿವಸ ಆಯಿತು. ಬನ್ನಿ ಕಮಾನ್. ಸರ್ ಟೀ. ಥ್ಯಾಂಕ್ಸ್ ಸರ್. ಹಾಂ ಸರಿ ಸರ್. ರೀ ಕೆಂಪರಾಜು, ಯಾಕ್ರಿ ಯಾವಾಗಲೂ ಕೆಮ್ತಾ ಇರ್ತೀರಾ? ಕೆಂಪರಾಜು ಅನ್ನೋ ಬದಲು ಕೆಂಪರಾಜು ಅಂತ ಇಟ್ಕೊಂಬಿಡ್ರಿ ನಿಮ್ಮ ಹೆಸರನ್ನ. ಸರಿಯಾದ ಕಡೆ ಟೆಸ್ಟ್ ಮಾಡಿಸ್ರಿ ರೀ. ಸರ್ ಅಂಥದ್ದೆಲ್ಲ ಏನೂ ಆಗಿಲ್ಲ ಸರ್, ಹೆರಿಡಿಟಿ ಅಂತೆ. ಕೆಮ್ಮು ಹೆರಿಡಿಟಿ ಅಂತಿರೀ. ಸರ್ ಒಂದು ನಿಮಿಷ ಸರ್, ಮನೆಯಿಂದ ಫೋನ್ ಬಂದಿದೆ. ಹಲೋ. ಸರ್ ಹೋಗೋಣ.
ಅವಳೊಬ್ಳೆ ಮನೇಲಿ ಇರೋದು, ಅವಳು ಬಿಟ್ರೆ ಬೇರೆ ಯಾರು ಇಲ್ಲ. ಜಲ್ದಿ ಬನ್ನಿ ಹೋಗೋಣ. ನಡಿ. ನನ್ನ ಬಿಸ್ನೆಸ್ ರೋಡಲ್ಲಿ ಒಯ್ಯೋದೆ ನನ್ನ ವೀಕ್ನೆಸ್. ಏನಪ್ಪ ಇದು ಗಾಡಿ ಥರನೇ ಇದೆಯಲ್ಲ. ಬಾರೆ ಬಾ ಆಚೆ ಬಾ. ಇವು ಯಾವ್ದು ಎಂಟ್ರಿಗಿಂತ ವೇಟ್ ಇದೆಯಲ್ಲ, ಬಿಡಲ್ಲ. ಬಾ. ಏನು ಡ್ಯೂಟಿನ ಏನಪ್ಪ, ರಾತ್ರಿ ಎಲ್ಲ ತಿರ್ಗೋದೇ ಆಯ್ತು. ಹ್ಞೂ ಕಣಪ್ಪ, ಹೌದು. ಎಲ್ಲ ನೋಡಲ್ಲಿ ಆಗ್ತಿಲ್ಲ, ಬರಲೇಬೇಕು. ಏನೋ ಮಾಡ್ತಿದ್ದೆ ಅದಕ್ಕೆ ನಾಲ್ಕು ಗಾಡಿಗಳ್ದನ ಮಾಡ್ತಿದ್ಯಾ? ಗಾಡಿಗಳ್ದನ ಮಾಡ್ತಿದ್ಯಾ? ಬಡವಾ ಗಾಡಿಗಳ್ದನ ಮಾಡ್ತೀಯ? ಮಾಡ್ತೀನಿ ಅಂಕಳ. ಇದು ಯಾರಿಗೂ ಸಾಹೇಬ್ರು ಬಂದ್ರಿ, ಮಾಡಿಸ್ತೀನಿ. ಏನ್ರಿ ಅದು ಗಲಾಟೆ? ಗಾಡಿಗಳ್ದನ ಮಾಡ್ತಿದ್ದೆ ಸರ್. ಸರಿಯಾಗಿ ನಿಂತ್ಕೊಳ್ಳೋ. ಏನೋ ನಿನ್ನ ಹೆಸರು? ಕೆಂಚ. ರೀ ಕೆಂಪರಾಜು ಬನ್ರಿ ಇಲ್ಲೇ. ಸರ್ ಯಾರ್ರೀ ಅವನ? ಯಾವನೋ ಕುಡುಕ್ ನನ್ನ ಮಗ ಸರ್. ಗಾಡಿ ಕದ್ದಿದ್ದಾನೆ, ನಮ್ಮ ಪಿ ಸಿಗಳು ಹಿಡಿದಾಕಿದ್ದಾರೆ. ಏಯ್ ಯಾರದ್ದ ಗಾಡಿ ಅದು? ಗೊತ್ತಿಲ್ಲ ಸರ್, ಮನೆಗೆ ಹೋಯ್ತಿದ್ದೆ. ಹುಚ್ಚೋಯ್ಯೋ ಟೈಮ್ಗೆ ಈ ಗಾಡಿ ಕಾಂತು ಹೊರ್ತಾಗೆ ಟ್ರೈ ಮಾಡ್ತಿದ್ದೆ, ಈ ಗೋರ್ಕಾಸ್ ಇಟ್ಕೊಂಡ್ರು. ಏಯ್ ಸುಳ್ಳು ಬೊಗಳರೆ ನಿನ್ನ. ಕೆಂಪರಾಜು ಬನ್ರಿ ಇಲ್ಲಿ ಬನ್ರಿ. ಸರ್ ಅಲ್ಲ ರೀ, ಎಲ್ರನ್ನು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ ನೋಡ್ತಿರಲ್ರಿ ಸರ್? ಇಷ್ಟು ವರ್ಷ ಸರ್ವಿಸ್ ಆಗಿದೆ, ಕಳ್ಳ ಯಾವನು ಅಂತ ಗೊತ್ತಾಗಲ್ವೇನ್ರಿ? ಪಾಪ ಅವನೇನೋ ಜಾಲಿಯಾಗಿ ಗುಂಡಾಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ನೀ ಒಳ್ಳೆ ಅಲ್ವೇನಂತಾರ? ರೀ ಬಿಟ್ಟು ಕಳಿಸ್ರಿ ಅವನ್ನ, ಗಾಡಿನ ಸ್ಟೇಷನ್ಗೆ ಹಾಕ್ಸ್ರಿ. ರೀ ಕಳ್ಸ್ರಿ ಅವನ್ನ, ಗಾಡಿ ತಗೊಂಡು ಸ್ಟೇಷನ್ ಹತ್ರ ಬನ್ನಿ. ಸರಿ ಸರ್. ಎಲ್ಲೆಲ್ಲಿಂದ ಬರ್ತಾರೋ ನಮ್ಮ ತಲೆ ತಿನ್ನಕ್ಕೆ. ಹಿಡಿಯೋದೆ ಇವ್ರ ಬಿಸ್ನೆಸ್, ಸುಮ್ಮನೆ ಬಿಟ್ಟು ಯಾರು ಯಾರು? ಯಾರು? ಬೇಡ ಬೇಡ. ಯಾರು ನೀನು?
ಸರ್ ಇದೆ ಸರ್ ಆ ಮನೆ. ಸರ್ ನನಗೆ ನಿದ್ದೆ ಬರ್ತಾ ಇದೆ, ಮಲಗ್ತೀನಿ. ಆಮೇಲೆ ನೀವು ಮಲ್ಗೆ, ನಾನೇ ಎದ್ದಿರ್ತೀನಿ. ಓಕೆ ಸರ್. ಮಗ ಹೆಂಗಿತ್ತು ಅಮೆರಿಕ ಟೂರು? ಚೆನ್ನಾಗಿತ್ತು. ಅದು ಸರಿ, ನೀವೇನಿಲ್ಲಿ? ಇಡೀ ರಾತ್ರಿ ನಿಮ್ಮ ಮನೆ ಡ್ಯೂಟಿ ಮಾಡಿದ್ದೆ ಆಯ್ತು. ಒಂದು ನಿಮಿಷ ತಾಳು. ನಮ್ಮ ಸೀನಿಯರ್ ಸರ್. ಸರ್ ಏನ್ರಿ ಸರ್, ನನ್ನ ಫ್ರೆಂಡ್ ಆದಿ ಅಂತ. ಈ ಮನೆ ಅವ್ರದ್ದೇ. ನಮಸ್ಕಾರ ಸರ್. ನಿಮ್ದೇನ್ರಿ ಮನೆ? ಹೌದು ಸರ್. ಬನ್ನಿ ಸರ್, ಕಾಫಿ ಕುಡಿಯೋಣ. ಬನ್ನಿ ಸರ್. ಸರ್ ಬನ್ನಿ ಸರ್ ಒಳಗೆ. ಇದೇನು ಬಾಗಿಲೆಲ್ಲ ತೆಗ್ದೇ ಇದೆಯಲ್ಲ, ಎಲ್ಲೋದ್ಲು ಬೆಳಗ್ಗೆನೆ? ರಿಯಾ 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 ಸರ್, ರಿಯಾ ರಿಯಾ ಏನಾಯ್ತು ನಿನಗೆ? ಸರ್ ಕ್ಯಾನ್ ಸಂಬಡಿ ಕಾಲ್ ದಿ ಆಂಬುಲೆನ್ಸ್ ಸರ್. ರೀ ಕೆಂಪರಾಜು, ಆಂಬುಲೆನ್ಸಿಗೆ ಫೋನ್ ಮಾಡ್ರಿ. ರಿಯಾ ಮೇಕ್ ಇಟ್ ಫಾಸ್ಟ್. ರೀ ಕೆಂಪರಾಜು, ಇದು ಡಿಪಾರ್ಟ್ಮೆಂಟ್ ಮರ್ಯಾದೆ ಪ್ರಶ್ನೆ, ವಿಷಯ ಯಾರಿಗೂ ತಿಳಿಸ್ಬೇಡ್ರಿ. ಯಾಕೆ ಸರ್? ಹೇಳ್ದಷ್ಟು ಮಾಡ್ರಿ. ಹಾಗೆ ಹಾಸ್ಪಿಟ್ಲ್ ಅವ್ರಿಗೂ ಹೇಳ್ಬಿಡಿ, ಯಾರಿಗೂ ತಿಳಿಸ್ಬೇಡಿ ಅಂತ. ಓಕೆ ಸರ್. CCTV ಸರ್ವರ್ ಅಲ್ಲಿದೆ ಸರ್. ಅದು ಮೇಲೆ ರೂಮಲ್ಲಿದೆ ಸರ್. ಕೆಂಪರಾಜು ಚೆಕ್ ಮಾಡ್ರಿ. ಸರ್, ಕೇಬಲ್ ಕನೆಕ್ಷನ್ಸ್ ಎಲ್ಲ ಆಗಿದೆ, ಆದರೆ ಸರ್ವರ್ ಬಾಕ್ಸೇ ಕಾಣ್ತಿಲ್ಲ ಸರ್. ಐ ಥಿಂಕ್ ಅವ್ರಿಗೆ ಈ ಮನೆ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬನ್ರಿ ಬನ್ನಿ ಬನ್ನಿ. ಹಾಂ, ಕಮಾನ್ ಕಮಾನ್, ಮೇಕ್ ಇಟ್ ಫಾಸ್ಟ್.
ಕೇರ್ಫುಲ್ ಕೇರ್ಫುಲ್. ಕ್ಯಾಮ್ರಾಜ್ ನೀವು ಹೋಗ್ರಿ ಅವ್ರ ಜೊತೆ, ನಾನು ಇರ್ತೀನಿ. ಸರ್ ಏನು ಹೆದರಬೇಡಿ, ಬನ್ರಿ ಬನ್ರಿ ಬನ್ನಿ. ಇನ್ನೇನಾದರೂ ಇದೆಯಾ ಸೆಕ್ಯೂರಿಟಿಗೋಸ್ಕರ ಕ್ಯಾಮ್ರಾ? ಸರ್ ಮೇಲಿನ ರೂಮಲ್ಲಿ ಒಂದು ಸೆಪ್ರೇಟ್ ಸ್ಪೈ ಕ್ಯಾಮ್ ಇಟ್ಟಿದ್ದೀನಿ, ಅದಕ್ಕೆ ಸೆಪ್ರೇಟ್ ಸರ್ವರ್ ಇದೆ. ಎಲ್ಲಿ ತಪ್ಪಿಸ್ಕೊಂಡ್ರು ಈ ಕಳ್ಳರು ಅಲ್ಲಿಂದ ಮಾತ್ರ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸರ್ ಬನ್ನಿ ಸರ್, ತೋರಿಸ್ತೀನಿ. ಕಮಾನ್ ನಡ್ರಿ. ಸರ್ ಬನ್ನಿ ಸರ್. ಸರ್ ದುಡ್ಡು, ಈ ದುಡ್ಡು ಹೋದ್ರೆ ಹೋಗ್ಲಿ, ಆದ್ರೆ ನನ್ನ ಹೆಂಡತಿ. ಕಂಟ್ರೋಲ್. ಐ ಹೋಪ್ ಶಿ ವಿಲ್ ಬಿ ಆಲ್ ರೈಟ್. ಸರ್ ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ನೋಡಿ ಕ್ಯಾಮ್ರಾ. ಒಂದು ನಿಮಿಷ. ಇದರಲ್ಲಿ ಕಂಪ್ಲೀಟ್ ಪ್ರೂಫ್ ಸಿಗುತ್ತೆ ಸರ್. ಹೇಳಿ ಕೆಂಪರಾಜು. ಆ ಹುಡುಗಿಗೆ ಪ್ರಜ್ಞೆ ಬಂತು ಸರ್. ಓಕೆ ಮಿಸ್ಟರ್ ಆದಿ ಸರ್, ನಿಮ್ಮ ಹೆಂಡತಿ ಔಟ್ ಆಫ್ ಡೇಂಜರ್, ಪ್ರಜ್ಞೆ ಬಂದಿದೆ. ಥ್ಯಾಂಕ್ ಯು ಸರ್. ಓಕೆ ಹಲೋ, ನಾನು ಶಂಕರ. ಸಾಯಂಕಾಲ ಬಂದು ನೀನು 8 ಲಕ್ಷ ತಗೊಂಡೋಗು. ಹಾಂ ಒಂದು ಕೋಟಿ. 1 ಕೋಟಿ. 1 ಕೋಟಿ ಗೆದ್ಬಿಟ್ವಿ, ಎಲ್ಲ ನಮ್ದೇ. ಹೈ ಸೈಕೋ ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೀನಾ? ಬೇಡ. ಏನ್ ಮಾಡ್ತಾ ಇದ್ದೆ ನೀನು? ಬೇಡ ಬೇಡ ನೋಡು, ಬೇಡ. ಬೇಡ ನೋಡು. ಇದು ದೇವ್ರುಂಡಿಗೆ. ಅವ್ರಿಗೆ ಹಮಾರ. ಮಾಸ್ಟ್ರೆ, ಪ್ರತಿ ಸಲ ದೇವ್ರ ಹುಂಡಿ ಅಂತ ನಮ್ ಜೀವನ ರಿಸ್ಕ್ ಅಲ್ಲಿಟ್ಟು ಅದೇ ಅವನಿಗೋ ಕೊಡ್ತೀವಿ. ಆದ್ರೆ ಇದೊಂದ್ಸಲಿ ಮಾಸ್ಟ್ರೆ, ಇದೊಂದ್ಸಲಿ ನನ್ನ ಮಾತು ಕೇಳಿ ಮಾಸ್ಟ್ರೆ, ನಮ್ಮೆಲ್ಲರ ಲೈಫು ಸೆಟ್ಲ್ ಆಗುತ್ತೆ. ಕ್ಯಾರೆ ಬೆಣ್ಣೆ, ನಾವು ಇವತ್ತು ಆರಾಮಾಗಿದ್ದೀವಂದ್ರೆ ಅದಕ್ಕೆ
ಆ ದೇವ್ರೇ ಕಾರಣ. ಆ ದೇವ್ರ ಬಗ್ಗೆ ಮಾತಾಡ್ತೀಯ ನೀನು? ಭಾಯ್, ಬೆಣ್ಣೆ ಹೇಳೋದ್ರಲ್ಲೂ ನ್ಯಾಯ ಇದೆ. ಸ್ವಲ್ಪ ಯೋಚನೆ ಮಾಡಿ. ಇದೊಂದ್ಸಲ ತುಂಬಾ ಕಷ್ಟಪಟ್ಟಿದ್ದೀವಿ. क्या बात कर रहे हैं? मुनीर भाई ने नंगे एದುರಿಗೆ ಮಾತಾಡ್ತೀರಾ? ले लो साहब, पूरे 50 लाख. ಬರಲಾ ಮುನೇರ್. ಖುದಾ ಹಾಫಿಜ್. ಏಯ್, ಏನೋ ಗುರಾಯಿಸ್ತಾ ಇದ್ಯಾ? ಏಯ್, ಆಂಖ್ ನೀಚೆ ಕರ್, ಆಂಖ್ ನೀಚೆ ಕರ್ ರೇ. ಸರ್, ತುಂಬಾ ಕಷ್ಟಪಟ್ಟಿದ್ದೀವಿ. ಇದೊಂದ್ಸರಿ ಹಣ ತಗೊಳಕ್ ಬಿಟ್ಟು ಮುಂದಿನ ಸರಿ ಎಲ್ಲ ನೀವೇ ತಗೊಂಡ್ರಿ. ಕ್ಯಾರೆ ಮುನೇರ್, ತುಂಬಾ ಕಷ್ಟಪಟ್ಟಿದ್ರಂತೆ, ನನಗೆ ಹೇಳಲೇ ಇಲ್ಲ. ಇಲ್ಲ ಸಾಬ್, ಸಾಬ್ ಬಚ್ಚ ಹೈ ಸಾಬ್, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟ ಅವನು. ಸಾಬ್ ಬಾರ साहब 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 गलती हो गई साहब. ಬಿಟ್ಬಿಡಿ ಸರ್, ನನ್ನ ಏನು ಮಾಡಬೇಡಿ ಸರ್. ನನ್ನ साहब बच्चा साहब बिट्बिड़ी सर. नहीं साहब, नहीं साहब. बन्ने बन्ने साहब, बन्ने. ಏ ಮುನೇರ್, ಇನ್ನೇನು ಶೇರ್ ಜಾಸ್ತಿ ಆಯ್ತಲ್ಲ, ತಗೊಂಡು ಹೋಗ್ತಾರೆ ಇಲ್ಲಿಂದ. ತೂ ಕ್ಯಾ ದೇಖ ರಹಾ? साहब साहब मेरा भाई साहब. ಅದಕ್ಕೆ ಬಿಟ್ಬಿಡ್ಬೇಕಾ? बच्चा था साहब, बच्चा था. ಹಿಂದೆನೋ ಲೇಟ್ ಡುಬಾಕು. नहीं साहब, सब ಚಿಕ್ಕ ಹುಡುಗ ಸಾಬ್. ನಾನು ಸಮಜಿಸ್ತಿದ್ದೆ, ಸಾಯಿಸ್ಬಿಟ್ರಿ ಪಾಪ ಅವನ್ನ.
नहीं समझा तो ನನಗೇನು ಬೇಡ ಸರ್, ನನ್ನ ಪಡಿಗೆ ನಾನು ಹೊರಟೋಗ್ತೀನಿ. ನನಗೆ ಶೇರ್ಗೆ ಏನು ಬೇಡ ಸರ್. ಶೇರೆ ಬೇಡದಿದ್ಮೇಲೆ ಯಾಕೋ ಬದುಕಿರ್ತೀಯಾ? ಏ ಮುನೇರ್, ಈ ನನ್ನ ಮಗ ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನ ಹಾಕೋಬಿಡ್ತಾರೆ. बच्चे थे साहब, बच्चे बन्ने बड्डी बच्चे थे साहब. ಏ ಮುನೇರ್, ಯಾಕೋ ನಗ್ತಿದ್ಯಾ? ಹೊಚ್ಚಿಗೆ ಸಿಡಿತಾನೋ? ಹುಚ್ಚ ನಾನಲ್ಲ ಸಾಬ್, ಹುಚ್ಚ ನಾನಲ್ಲ. ಈ ಹುಚ್ಚ ನನ್ನ ಮಕ್ಕಳು ನನ್ಗೆ ಮುನೀರ್ ಬಾಯ್ನ ಎತ್ತಕ್ಕೆ ಸ್ಕೆಚ್ ಹಾಕಿದ್ರು ಸಾಬ್, ಸ್ಕೆಚ್ ಹಾಕಿದ್ರು. ಹರಾಮ್ ಖೋರ್. ಒಳ್ಳೇದಾಯ್ತು ಬಿಡು ಮುನೀರ್, ಇಬ್ಬರಿಗೂ 50-50. ನಿನಗರ್ಧ ನನಗರ್ಧ ತಗೊಂಡು ಜಾಗ ಖಾಲಿ ಮಾಡು. मुनीर क्या साहब? तू अकेला जिंदा क्या रे करेगा? क्या साहब? मुनीर के मजा का ಪಾಪ ನಿಮ್ಮ ಹುಡುಗರ ಆಸೆನ ನಾನು ಯಾಕೆ ಸುಳ್ಳು ಮಾಡಲಿ? ಒಂದು ಕೆಲಸ ಮಾಡು, ನೀನು ಅವ್ರ ಜಾಗಕ್ಕೆ ಹೊರಟೋಗು. ಮುನೀರ್ ಬಾಯ್, ಗುಡ್ ಬಾಯ್. क्या? ನಿಮ್ಮೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಸರ್, ಕಳ್ಳರೆಲ್ಲರೂ ಸಿಕ್ಬಿದ್ರು ಸರ್. ಮ್ಯಾಟ್ರ್ ಏನಂದ್ರೆ ಕ್ರಾಸ್ ಫೈರಿಂಗಲ್ಲಿ ಎಲ್ಲರೂ ಸತ್ತೋದ್ರು ಸರ್. ಸರ್, ನನ್ನ ಪ್ರಮೋಷನ್ ವಿಷಯ ಕಳಿಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. जमाल ರಾಜು ಕೆಮ್ಕೊಂಡೇ ಹೋಗ್ಬಿಟ್ಟಿಯಲ್ಲೋ. आज से नो मुनीर भाई, ओनली साई महाराज. ಒಂದು ಕೋಟಿ, ಲೆಟ್ಸ್ ಗೋ. ಯೇ 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 ಯೇ.
ಕ್ಲೋಸ್ ಮಾಡೋದು ನಾನೇ ಅಂತ ಹೇಳಿದ್ದೆ, ಆದರೆ ಯಾರು ನಂಬಿರಲಿಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪೊಲೀಸ್ನವ್ರ ಹತ್ರ ದೋಸ್ತಿನೂ ಒಳ್ಳೇದಲ್ಲ, ದುಶ್ಮನಿನೂ ಒಳ್ಳೇದಲ್ಲ.